सबका सहारा हरि नाम जप के, हरि नाम जप के सुख शांति पाओ, सुख शांति पाओ। सब है समान, सब में एक प्राण, त्यज के अभिमान, हरि गान गाओ, हरि नाम प्यारा सबका सहारा, हरि नाम जप के सुख शांति पाओ, हरि नाम जप के सुख शांति पाओ, हरि नाम जप के सुख शांति पाओ, हरि नाम जप के सुख शांति पाओ। ಎಲ್ಲರಿಗೂ ನಮಸ್ಕಾರಗಳು. ಓಂ ಮಾತೃದೇವೋ ಭವ, ಓಂ ಪಿತೃದೇವೋ ಭವ, ಓಂ ಆಚಾರ್ಯ ಗುರು ಅಮರ ದೇವೋ ಭವ. ನಮ್ಮೆಲ್ಲರ ಪರವಾಗಿ ಎಲ್ಲ ಋಷಿಗಳಿಗೆ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಸಪ್ತ ಋಷಿಗಳಿಗೆ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಅತ್ರಿ ಮಹರ್ಷಿಗಳಿಗೆ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಸತೀಶ್ ಅಣ್ಣನವರಿಗೆ ನಮಸ್ಕಾರಗಳು. ಅಣ್ಣ, ವಿ ಆಲ್ ವೆಲ್ಕಮ್ ಯು ಫಾರ್ ಟುಡೇ ಸತ್ಸಂಗಣ. ನಮಸ್ಕಾರ ಎಲ್ಲರಿಗೂ. ಪ್ರದೀಪ್ ಶುರು ಮಾಡಿ ದಯವಿಟ್ಟು. ಧನ್ಯವಾದಗಳಣ್ಣ. ಎಲ್ಲರಿಗೂ ತಿಳಿದಿರುವ ಹಾಗೆ 3 ರೀತಿಯಲ್ಲಿ ನಾವು ಪ್ರಶ್ನೆಗಳನ್ನ ಕೇಳಬಹುದು. ಜೂಮ್ನಲ್ಲಿರುವ ಹ್ಯಾಂಡ್ ರೈಸ್ ಆಪ್ಷನ್ ಅನ್ನು ಉಪಯೋಗಿಸಬಹುದು, ಅಥವಾ ವಿಡಿಯೋನು ಆನ್ ಮಾಡಿ ಹ್ಯಾಂಡ್ ರೈಸ್ ಮಾಡಬಹುದು. ಅನ್ಮ್ಯೂಟ್ ರಿಕ್ವೆಸ್ಟ್ ಅನ್ನು ಕಳಿಸಲಾಗುವುದು. ಅನ್ಮ್ಯೂಟ್ ಮಾಡಿ ಪ್ರಶ್ನೆಯನ್ನು ಕೇಳಬಹುದು, ಅಥವಾ ನೀವು ಚಾಟ್ ಅಲ್ಲಿ ಟೈಪ್ ಮಾಡಿ ಕಳಿಸಿದರೂ ಅಣ್ಣನವರಿಗೆ ಪ್ರಶ್ನೆಯನ್ನು ಓದಿ ಕೇಳಲಾಗುವುದು. ಧನ್ಯವಾದಗಳು. Madam, we'll take some questions from YouTube. ಆಯ್ತಪ್ಪ. ಅಣ್ಣ, ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ. One day we have to leave Earth. After knowing this truth also, why do we struggle to become rich and luxury life ಅಂತ ಕೇಳ್ತಾರೆ. Because of your desire, lust. And ego also. Okay. ಧನ್ಯವಾದಗಳಣ್ಣ. ಅಣ್ಣ, ಒಬ್ರು ಅಕ್ಕ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ. Why God and goddesses have many hands and 2 legs only ಅಂತ ಕೇಳ್ತಾರಣ್ಣ. They are not human form. They take the form as per the necessity of the time. ಕಾಲಕ್ಕೆ ತಕ್ಕಂಗೆ ಅವ್ರು ತಗೊಳ್ತಾರೆ. ಅರ್ಥ ಆಯ್ತಾ? 2 legs ಅನ್ನು ಈ ಇಷ್ಟು ಕೈಗಳಂದ್ರೆ ಅವ್ರು ಕಾಮನ್ ಸೆನ್ಸ್ ಯೂಸ್ ಮಾಡ್ಬೇಕು. ಅರ್ಥ ಆಯ್ತಾ? The hands are there for taking the various astras, fight the asuras. ಇದು ಹೌದು, ಅರ್ಥ ಮಾಡ್ಕೋಬೇಕು ಕ್ವಶನ್ ಕೇಳಕ್ ಮುಂಚೆ. ಧನ್ಯವಾದ. And Yes, all divinities are in the Jyoti form. They don't have a human form. They take these forms when it is necessary, as per the
ವಾಂಟಿಂಗ್. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ಬರು ಅಕ್ಕ ಬಂದು ಗ್ರಾಟಿಟ್ಯೂಡ್ ಹೇಳ್ತಿದ್ದಾರಣ್ಣ. ಎ ಫ್ಯೂ ಡೇಸ್ ಬ್ಯಾಕ್ ಇನ್ ಮೈ ಹೋಮ್ ಎ ಮೇಡ್ ಸ್ಟೋಲನ್ ಮೈ ವಾಚ್ ಬಟ್ ಐ ಪ್ರೇ ಟು ಗುರು ಅಮರ ಆಫ್ಟರ್ ಸಮ್ ಟೈಮ್ ಶಿ ರಿಟರ್ನ್ ಬ್ಯಾಕ್ ಥ್ಯಾಂಕ್ ಯು ಅಂತ ಬರ್ಕೊಂಡಿದ್ದಾರೆ. ಕೃತಜ್ಞತೆಗಳು ಅವ್ರಿಗೆ. ಅಣ್ಣ ಒನ್ ಮೋರ್ ಕ್ವಶನ್ ಫ್ರಮ್ ಯೂಟ್ಯೂಬ್ ಅಣ್ಣ. ನಮಸ್ತೆ ಸತೀಶ್ ಅಣ್ಣ. ಆಫ್ಟರ್ ದ ಡೆತ್ of our parents or kids, we never contact them again in our whole lives. Should we avoid building any bond during their lifetime so it won't hurt after their departure? The only bond is husband and wife, which is permanent through the different births. The parents and children are not bonded in this birth and other births also. In this birth, the children have come as a runanubandha. Parents are chosen as per your karma from your previous birth. ಅರ್ಥ ಆಯ್ತಾ? ಧನ್ಯವಾದಗಳು. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೀವಿ. ಯಾರಿಗಾದ್ರೂ ಪ್ರಶ್ನೆ ಇದ್ದರೆ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ. One more question from YouTube. Namaste Satishana. What is the use of human birth except clearing past karmas? Only a few people lead a happy life while the rest suffer from pain, disease and poverty ಅಂತ ಕೇಳಿದಾರ. ಇಲ್ಲ, ಅವರು ತಪ್ಪಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದಾರೆ. ದ ಪರ್ಪಸ್ ಆಫ್ ಹ್ಯೂಮನ್ ಬರ್ತ್ ಅವರು ಅಸೆಂಟ್ ಆಫ್ ಆತ್ಮ ವೆಬ್ಸೈಟ್ ಅಲ್ಲಿ ಓದಿ ತಿಳ್ಕೊಳ್ಳಿ. ಆಮೇಲೆ ಯು ಹ್ಯಾವ್ ಟು ಗೋ ಬ್ಯಾಕ್ ಟು ಯರ್ ಒರಿಜಿನಲ್ ಹೋಮ್ ಪರಬ್ರಹ್ಮ ಲೋಕ. ಫಾರ್ ದಟ್ ಯು ಹ್ಯಾವ್ ಟು ಗೆಟ್ ಎ ಗುರು, do the spiritual sadhana, get out of the cycle of birth and death, get moksha and go back to Parabrahma Loka. This is the purpose of the life. ಧನ್ಯವಾದಗಳು. ಯಾರಿಗಾದ್ರೂ ಪ್ರಶ್ನೆ ಇದ್ದರೆ ದಯವಿಟ್ಟು ಪೋಸ್ಟ್ ಮಾಡಿ. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೇವೆ, ಅಥವಾ ಹ್ಯಾಂಡ್ ರೈಸ್ ಮಾಡಿ. ಹೇಳುವಳಿ. ನಮಸ್ಕಾರ. ನಮಸ್ತೆ ಅಣ್ಣ. ಏನು ಗ್ರೂಪ್ ಇಂದ ಎಕ್ಸಿಟ್ ಆಗಿ ಗ್ರೂಪ್ ಇಂದ ಬಿಟ್ಟಿದ್ಯಾ? ಇಲ್ಲ ಅಣ್ಣ, ಇದೇನಿ. ಗ್ರೂಪ್ ಇಂದ ಎಕ್ಸಿಟ್ ಆಗಿದ್ಯಾ? ನೋಡ್ದೆ ನಾನು. ವಾಲಿ ಲೆಫ್ಟ್ ನೋಡಿ, ನೀವೇ ನೋಡಿ ಎಕ್ಸಿಟ್ ಆಗಿದ್ರ ನೀವು ಗ್ರೂಪ್ ಇಂದ? ಗೊತ್ತಾಗಿಲ್ಲ ಅಣ್ಣ ಏನಾಗಿದೆ ಅಂತ. ಹೇಳಿ, ಇವಾಗ ಹೇಳಿ ಏನ್ ವಿಷಯ. ಇಲ್ಲ ಅಣ್ಣ, ಗ್ರೂಪ್ ಅಲ್ಲಿ ಇದೆ, ಮೆಸೇಜ್ ಎಲ್ಲ ಬರ್ತಾ ಇದೆ ಅಲ್ಲ. ಒಂದ್ ಗ್ರೂಪ್ ನಲ್ಲಿ ಎಕ್ಸಿಟ್ ಆಗಿದ್ರ? ಬಿಡಿ, ಅದ್ ಬಿಡಿ. ಇವಾಗ ಏನಕ್ಕೆ ಕಾಲ್ ಮಾಡಿದ್ರಿ? ಇದು ಏಕಾದಶಿ ದಿನ ಈಗ ಸ್ನಾನದ ನೀರಿಗೆ ಸೋಪ್ ಅದು ಹಚ್ಬೋದಾ ಅಣ್ಣ? ಹಲೋ ಹಲೋ ಅಣ್ಣ. ರವಿ, ಚೇಂಜ್ ಆಗೋಯ್ತು ವಾಲಿದು. ವಾಲಿ ಅಣ್ಣ, ಇನ್ನೊಮ್ಮೆ ಕೇಳಿ ಅಣ್ಣ ಪ್ರಶ್ನೆನ ಜೋರಾಗಿ ಕೇಳಿ ಅಣ್ಣ ಸ್ವಲ್ಪ. ಅಣ್ಣ, ಈಗ ಏಕಾದಶಿ ದಿನ ಸ್ನಾನಕ್ಕೆ ಇದು ಸಾಬೂನ್ ಯೂಸ್ ಮಾಡ್ಬೇಕ ಬೇಡವಾ? ಆಮೇಲೆ ಪೂಜೆ ಮಾಡುವಾಗ ಹೂನ ಏರ್ಸೋದು ಅದು ಯಾವ ತರ ಮಾಡ್ಬೇಕಣ್ಣ? ಬರೀ ಏಕಾದಶಿ ಬಂದ್ಬಿಟ್ಟು ಹೃದಯದಿಂದ ಭಕ್ತಿಯಿಂದ ಮಾಡೋದು. ಅರ್ಥ ಆಯ್ತಾ? ಕೃಷ್ಣನ್ಗೆ ಅದೇ ಬೇಕು. ನೀವು ಶಾಂಪು ಹಾಕಿದ್ರೋ, ನೀವು ಸೋಪ್ ಹಾಕಿದ್ರೋ, ಇಲ್ಲ ನೀವು ಬೇರೆ ನಮ್ಮ ಅದೇನದು ಕಡಲೆ ಪೌಡ್ರು ಅದು ಹಾಕೋದು, ಅದೆಲ್ಲ ಭಗವಂತ ನೋಡವ.
ಅವ್ರು ನೋಡೋದು ಅನ್ನೋದು ಶ್ರದ್ಧೆ ಭಕ್ತಿ ಏಕಾಗ್ರದಿಂದ ಅವ್ರನ್ನ ನಂಬಿ ಆ ಏಕಾದಿ ವ್ರತವನ್ನು ಆಚರಿಸಬೇಕಷ್ಟೆ. ಈಗ ಅವತ್ತಿನ ದಿನ ನಾವು ಬೇರೆ ದೇವ್ರಿಗೆ ಎಲ್ಲ ಹೂವು ಏರ್ಸೋದಿಲ್ಲ, ಕೃಷ್ಣನಿಗೆ ಮಾತ್ರ ಏರಿಸ್ತೇವಿ. ಅದು ಸರಿನಾ ತಪ್ಪ ಅಂತ? ಅವನಿಗೆ ಸೇರಿದ್ರೆ ಅವನ್ಗೆ ಮಾಡಿದ್ರೆ ಎಲ್ಲರಿಗೂ ಹೋಗಿ ಸೇರ್ತದೆ. ಅದು ಆ ಭಾವನೆ ಇಟ್ಕೊಳ್ಳಿ. ಅವನೇ ಸರ್ವಸ್ವರೂಪ. ಅರ್ಥ ಆಯ್ತಾ? ಅಲ್ಲ, ನಾವ್ ಮಾಡೋದ್ ಸರಿ ಇದೆಯಾ? ಮತ್ತೆ ಬೇರೆ ದೇವ್ರಿಗೆ ಯಾವ್ದಕ್ಕೂ ಹೂವು ಏರ್ಸಲ್ಲ, ಇಡೀ ಪ್ರಸಾದನ ಏನು ತೊಂದ್ರೆ ಇಲ್ಲ. ಮಾಡ್ಬಿಟ್ಟು ಶ್ರೀ ಕೃಷ್ಣಾರ್ಪಣಮಸ್ತು ಅಂದ್ರೆ ಎಲ್ಲರಿಗೂ ಹೋಗಿ ಸೇರ್ತದೆ ಅದು. ಸರಿ. ಈ ನಮಸ್ತೆ. ಒಂದು ಈ ನ್ಯಾರೋ ಮೈಂಡೆಡ್ನೆಸ್ ಬಿಟ್ಬಿಡಿ. ಹ್ಮ್. ಅರ್ಥ ಆಯ್ತಾ? ಈ ಚಿಕ್ಕ ಚಿಕ್ಕ ವಿಷಯಗಳೆಲ್ಲ ನಿಮ್ಮ ಮೇಲೆ ಬಿಟ್ಟಾಕಿ. ಮೇಯ್ನು ಅವನ ಪಾದಕ್ಕೆ ಸರೆಂಡರ್ ಆಗಿ ಟೋಟಲ್ ಆಗಿ ಭಕ್ತಿಯಿಂದ ಆಚರಿಸಿ ಹೃದಯದಿಂದ, ಅಷ್ಟೇ ಸಾಕು. ಈ 3 ಮಾಡಿ ಎಲ್ಲ ಸರಿ ಹೋಗ್ತದ. ಸರಿ. ಇನ್ಮೇಲೆ ಈ ತರ ತಲೆ ಕೆಡ್ಸ್ಕೊಬಿಡಿ ದಯವಿಟ್ಟು. ಸರಿ. ಓಕೆ. ಸ್ನಾನ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ. ಅರ್ಥ ಆಯ್ತಾ? ಅವ್ನ್ ಬೇಕಾಗಿರೋದು ಇಂಟರ್ನಲ್ ಪ್ಯೂರಿಟಿ, ಎಕ್ಸ್ಟರ್ನಲ್ ಪ್ಯೂರಿಟಿ. ಸರಿ. ಆಯ್ತಪ್ಪ. ಸರಿ, ನಮಸ್ತೆ. ಧನ್ಯವಾದಗಳು. ನಾವೀಗ ಗ್ಯಾಲರಿ ಮುಡಿಗೆ ಹೋಗ್ತಾ ಇದ್ದೇವೆ. ಇನ್ನು ಯಾರಿಗಾದ್ರೂ ಪ್ರಶ್ನೆ ಇದ್ದರೆ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ. ಅಕ್ಕ ಹ್ಯಾಂಡ್ ರೈಸ್ ಮಾಡಿದ್ರ, ಮಾತಾಡಿ ಅಕ್ಕ. ನಮಸ್ತೆ ಸತೀಶ್ ಅಣ್ಣ. ನಾವು ನಮಸ್ಕಾರ. ರಾಯಚೂರಿಂದ ಜಾಯ್ನ್ ಆಗಿದ್ದೀವಿ ಅಂತ ಹೇಳಿದ್ವಿ. ಇವತ್ತು ನಮ್ಗೆ ಆ ಭಾಗ್ಯ ಸಿಕ್ಕ್ಯದ ನೋಡ್ರಿ. ನಿಮ್ಗ ಡೈರೆಕ್ಟ್ ಆಗಿ ನೋಡೋದಕ್ಕೆ ಮಾತಾಡೋದಕ್ಕೆ ಸಿಕ್ಕ್ಯದ ಅಣ್ಣ. ಹೇಳಿ ಬಾ, ಏನ್ ವಿಷಯ? ನಂದೊಂದ್ ಭಾಗ್ಯನೇ ರೀ. ಈಗ ಗುರು ಪೂರ್ಣಿಮಾ ಸಮೀಪ ಬಂದದ. ನಿಮಗ ಭೇಟಿಯಾಗಿ ಮಾತಾಡ್ತಾ ಇದ್ದೀನಿ ಅಂದ್ರೆ ನನ್ ಪುಣ್ಯನೇ ಅಣ್ಣ. ನಂದು ಪ್ರಶ್ನೆ ಬಂದು, ಈಗ ನಾವು ಸಂಸಾರಿಕದಾಗ ಇದೀವಿ ಅಂದ್ರೂ ನಾವು ಅಧ್ಯಾತ್ಮದಾಗ ಇದೀವಿ. ಎರಡು ಬ್ಯಾಲೆನ್ಸ್ ಮಾಡ್ಬೋದಾ ಅಥವಾ ಏನಾದ್ರೂ ನಮ್ಗ ಈಗ ಇಲ್ಲಮ್ಮ, ಎರಡು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿ. ಅತಿ ವ್ಯವಹಾರಗಳು ಮಾಡ್ಕೋಬೇಡಿ. ಎಷ್ಟು ಬೇಕೋ ಅಷ್ಟು ಮಾಡಿ. ನೀವು ನಿಮ್ಮ ಗಂಡನ್ನು ಸಂತೋಷ ಆಗಿಡಿ, ಅವರು ನಿಮ್ಮನ್ನು ಸಂತೋಷ ಆಗಿರ್ಲಿ, ನಿಮ್ಮ ಮಕ್ಕಳನ್ನು ಸಂತೋಷವಾಗಿಡಿ. ಅದು ಮೆಟೀರಿಯಲ್ ಪೋರ್ಷನ್. ಇಂಡಿವಿಜುವಲ್ ಆಗಿ ನೀವು ಮನಸ್ಸಲ್ಲಿ ನೀವು ಆಧ್ಯಾತ್ಮಿಕವನ್ನು ನೀವು ಪ್ರಾಕ್ಟೀಸ್ ಮಾಡಿ. ಅದು ನಿಮ್ಮ ಗಂಡನಿಗೂ ಗೊತ್ತಾಗಬಾರ್ದು, ನಿಮ್ಮ ಮಕ್ಕಳಿಗಾಗ್ಲಿ, ನಿಮ್ಮ ಅತ್ತೆಗಾಗ್ಲಿ, ನಿಮ್ಮ ಪೇರೆಂಟ್ಸ್ಗೂ ಯಾರಿಗೂ ರಿಲೇಟಿವ್ ಗೊತ್ತಾಗಬಾರ್ದು. ಆಧ್ಯಾತ್ಮಿಕ ಬಂದು ಇಟ್ ಈಸ್ ಫಾರ್ ದ ಇಂಡಿವಿಜುವಲ್. ನೀವು ಧ್ಯಾನ ಮಾಡೋದು ಸೀಕ್ರೆಟ್ ಆಗಿ ಮಾಡಿ, ಅಷ್ಟೇ ಸಾಕು. ನೀವಾಗಿ ಚೇಂಜ್ ಆದ್ರೆ ಅವರೆಲ್ಲ ಇವ್ರೇನೋ ಚೇಂಜ್ ಆಗಿದೆ ಅಂತ ಅವರು ಅದನ್ನ ತಿಳ್ಕೊಂಡು ಅವರು ಚೇಂಜ್ ಆಗ್ತಾರೆ ನಿಮ್ ಕಡೆ. ನೀವು ಫೋರ್ಸ್ ಮಾಡಬೇಡಿ ಯಾರು. ನೀವು ಯಥಾ ಪ್ರಕಾರ ನಿಮ್ಮ ಲೈಫ್, ಫ್ಯಾಮಿಲಿ ಲೈಫ್ ಲೀಡ್ ಮಾಡಿ. ಯಾವ ಕೊರತೆ ಇಡ್ಬೇಡಿ, ಮಕ್ಕಳಿಗಾಗ್ಲಿ ಗಂಡನಿಗಾಗ್ಲಿ. ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು. ನಮಸ್ಕಾರ. ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರೆ ಅಣ್ಣ. ನಮಸ್ತೆ ಸತೀಶ್ ಅಣ್ಣ. ಬಿಫೋರ್ ದ ಹ್ಯೂಮನ್ ಬರ್ತ್ ಡಸ್ ದ ಆತ್ಮ ಟೇಕ್ಸ್ ದ ಮೆನಿ ಅನಿಮಲ್ ಬರ್ತ್ಸ್? ಸಮ್ ಸೇ 84 lakh animals ಬರ್ತ್ಸ್ ಅಂತ ಕೇಳ್ತಾರೆ. ಅವ್ರನ್ನ ನಮ್ ವೆಬ್ಸೈಟ್ ಡಿಸೆಂಟ್ ಆಫ್ ಆತ್ಮ ನೋಡ್ಕೊಳಕ್ ಹೇಳಿ. ಅಲ್ಲಿ ದೇವ್ರನ್ನೋ ಹೌದು ಆತ್ಮ ಕಮ್ಸ್ ಫ್ರಮ್ ಪರಬ್ರಹ್ಮಲೋಕ ಅಂಡ್ ಟೇಕ್ಸ್ ದ ಹ್ಯೂಮನ್ ಬರ್ತ್ ಇನ್ ಡೀಟೇಲ್. ಇಟ್ ಇಸ್ ಗಿವನ್. ಸರಿ. ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ಬರು ಅಕ್ಕ ಗ್ರೇಟ್ಯೂಡ್ ಹೇಳ್ತಿದ್ದಾರೆ ಅಣ್ಣ. ನಮಸ್ತೆ ಅಣ್ಣ. 2 gold necklaces were lost in the bank locker. I asked my father to chant Guru Amara's name. After a few days, those 2 necklaces were back. My father is adherent devotee and his health is also improved. Thank you Guru Amara ಅಂತ ಬರ್ಕೊಂಡಿದ್ದಾರೆ. Let them have the gratitude towards Guru Amara and continue their faith, immense faith in Guru Amara in all walks of our life. He will take care of them. Shri Krishna Arpanamastu. ಧನ್ಯವಾದಗಳು.
ಅಣ್ಣ ಒಬ್ರು ಅಕ್ಕ ಅಣ್ಣ ಒಬ್ರು ಅಕ್ಕ ಕೇಳ್ತಿದಾರಣ. ನಮಸ್ತೆ ಸತೀಶ್ ಅಣ್ಣ. ಈಸ್ ಇಟ್ ಬೆಟರ್ ಟು ಯೂಸ್ ಕೊಕೊನಟ್ ಆಯಿಲ್ ಇನ್ಸ್ಟೆಡ್ ಆಫ್ ದ ಟಾಕ್ಸಿಕ್ ಕ್ರೀಮ್ಸ್ ಫಾರ್ ಅವರ್ ಹೆಲ್ತ್ ಅಂತ ಕೇಳ್ತಿದಾರಣ. ಏನಪ್ಪ, ಏನ್ ಅರ್ಥ ಆಗಿಲ್ಲ. ಇಟ್ ಈಸ್ ಬೆಟರ್ ಟು ಯೂಸ್ ದ ಕೊಕೊನಟ್ ಆಯಿಲ್ ಇನ್ಸ್ಟೆಡ್ ಆಫ್ ದ ಟಾಕ್ಸಿಕ್ ಕ್ರೀಮ್ಸ್ ಅಂತ ಕೇಳ್ತಿದಾರಣ. ಹೌದು, ಡೆಫಿನೆಟ್ಲಿ ಆಲ್ ದೋಸ್ ಥಿಂಗ್ಸ್ ಆರ್ ವೆಸ್ಟರ್ನ್ ಕಲ್ಚರ್. ಎಷ್ಟೋ ಜೊತೆ ಗುರು ಅಮರ ಅವರು ಹೇಳಿದ್ದಾರೆ, ಡೋಂಟ್ ಅಡಾಪ್ಟ್ ವೆಸ್ಟರ್ನ್ ಕಲ್ಚರ್ ಬಟ್ ಅಡಾಪ್ಟ್ ವೆಸ್ಟರ್ನ್ ಟೆಕ್ನಾಲಜೀಸ್. ಅದೆಲ್ಲ ಕೆಮಿಕಲ್ಸು, ಅದೆಲ್ಲ ನಿಮ್ಮ ಮೈನಲ್ಲಿ ಹೋಗಿ ಇಟ್ ವಿಲ್ ಕ್ರಿಯೇಟ್ ನೆಗೆಟಿವ್ ಎಫೆಕ್ಟ್ಸ್. ನಮ್ಮಲ್ಲಿ ಆ ಕಾಲದಲ್ಲಿ ದೇ ವರ್ ಯೂಸಿಂಗ್ ನ್ಯಾಚುರಲ್ ಇದು, ಅದನ್ನೇ ಅವರು ಯೂಸ್ ಮಾಡಿದ್ರು ಫಾರ್ ಫೇಸ್ ವಾಷಿಂಗ್ ಆಗಲಿ, ಡೆಕೋರೇಟಿಂಗ್ ದರ್ ಫೇಸ್ ಆಗಲಿ. ದೇ ಆರ್ ಯೂಸಿಂಗ್ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್, ಅದನ್ನ ಯೂಸ್ ಮಾಡಲಿ. ಅದು ವಿಲ್ ಬಿ ಹೇಲ್ ಅಂಡ್ ಹೆಲ್ತಿ. ಧನ್ಯವಾದಗಳು ಅಣ್ಣ. ಅಣ್ಣ ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೇವೆ. ಯಾರಿಗಾದ್ರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ. ಅಣ್ಣ ಒನ್ ಕ್ವಶನ್ ಫ್ರಮ್ ಚಾಟ್ ಅಣ್ಣ. ಒಬ್ರು ಅಕ್ಕ ಕೇಳ್ತಿದಾರಣ, ಗುರು ಪೂರ್ಣಿಮೆ ದಿನ ಮನೋವತಿ ಓಪನ್ ಆಗಿರುತ್ತೆ ಅಂತ ಕೇಳ್ತಿದಾರಣ. ಮನೋವತಿ ಓಪನ್ ಆಗಿರ್ತದೆ, ಬಟ್ ರೆಗ್ಯುಲರ್ ಪ್ರೋಗ್ರಾಮ್ ತರ ಯಾವುದೇ ಇರಲ್ಲ. ಎಲ್ರು ಬರ್ಬೋದಲ್ಲಿ ಬಂದು ಗುರು ಅಮರ ಅವ್ರ ಹತ್ರ ಕೂತ್ಕೊಂಡು ಒಂದು 24 ನಿಮಿಷ ಧ್ಯಾನ ಮಾಡಿ ನಮಸ್ಕಾರ ಮಾಡ್ಬೋದು, ಹೊರಡ್ಬೇಕಷ್ಟೇ. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ. ನಮಸ್ತೆ ಸತೀಶ್ ಅಣ್ಣ, ಥರ್ಡ್ ಐ ಆಕ್ಟಿವೇಟ್ ಆಗಬೇಕಾದರೆ ಪುರುಷರಿಗೆ ಸ್ಪರ್ಮ್ ಕಲೆಕ್ಷನ್ ಅತಿ ಮುಖ್ಯ ಅಂತ ಹೇಳ್ತಾರೆ, ಇದು ನಿಜನಾ ಅಂತ ಕೇಳ್ತಿದಾರಣ. ಏನು ಏನಕ್ಕೆ ಇದು ಮುಖ್ಯ? ಇದು ಮೇಂಟೈನಿಂಗ್ ಸಿಲೆಬಸಿ, ಈಸ್ ಇಟ್ ಇಂಪಾರ್ಟೆಂಟ್ ಫಾರ್ ಥರ್ಡ್ ಐ ಆಕ್ಟಿವೇಶನ್ ಅಂತ ಕೇಳ್ತಿದಾರಣ. ಥರ್ಡ್ ಐ ಆಕ್ಟಿವೇಟ್ ಆಗ್ಬೇಕಂದ್ರೆ ಯು ಹ್ಯಾವ್ ಟು ಗೆಟ್ ಇನ್ ಟು ಸಮಾಧಿ ಸ್ಟೇಟ್. ಸಮಾಧಿ ಸ್ಟೇಟ್ ಬರ್ಬೇಕಂದ್ರೆ ಯು ವಿಲ್ ಹ್ಯಾವ್ ಟು ಫಾಲೋ ಸ್ಟ್ರಿಕ್ಟ್ ಸಿಲೆಬಸ್. ಧನ್ಯವಾದಗಳು ಅಣ್ಣ. ವರುಣ್ ಅಣ್ಣ ಮಾತಾಡಿ. ನಮಸ್ಕಾರ ಸತೀಶ್ ಸರ್. ನಮಸ್ಕಾರ ವರುಣ್, ಹೇಳಿ. Satish sir, I badly want to meet Guru Amara Satish sir. Like, even if he's in the Andromeda galaxy, I want to go there, meet him, and talk to him. And the Saptarishis, only they can understand me, I feel, and help me evolve to a decent level of spirituality. I need, I don't know like how to do this. That's why I'm asking you this question, sir. Like, it's up to Amara, Guru Amara now and the Saptarishis, but I badly want to meet them and ask them for help. Who told you that Guru Amara is in Andromeda galaxy? I thought he might have gone over there after his passing away. I don't know actually, Satish sir. No, if you don't know anything, don't presume things like Yeah. that. Okay, sir. Okay. Yeah. And meeting him, you can get him into your house itself. You need not go to Andromeda galaxy. He is available everywhere. Okay, Satish sir. First of all, you don't have faith in him. That is the problem. So many newcomers have got so much beautiful experiences. See, here only 2 instances are there. One lost a watch, one lost 2 necklaces. Yeah. They sincerely prayed to him, they got it. So you have lost Guru Amara, you pray to him sincerely, you'll get him. Simple Okay, as it Satish. is. Okay. You are always using your buddhi. That is the problem. Stop using your buddhi. Master over your buddhi. Okay. Make it your slave. Then Yeah. from your Hridaya, talk to Amara, request him, please give me your darshan, connect me to you. You will definitely do it. So many people have seen him. So many people have got wonderful experiences. So many days I have not seen him. I always fight with him. I scold him. Only last week
he gave me darshan. You fight with him. Okay, Satish sir. I'll do as you say. Be innocent. Don't use Okay. your brain. Okay. Become a child. Immediately he will appear to you. Okay, He is Satish the sir. divine father. He is. Okay. Yes. Namaskar. Okay. Thank you, sir. ಧನ್ಯವಾದಗಳು ಅಣ್ಣ. ಲತಾದೇವಿ ಅಕ್ಕ ಮಾತಾಡಿ ಅಕ್ಕ. ನಮಸ್ತೆ ಸತೀಶ್ ಅಣ್ಣ. ನಮಸ್ಕಾರಮ್ಮ ಲತಾದೇವಿ. ಸತೀಶ್ ಅಣ್ಣ, ಅವತ್ತು ನೇಮ್ ಕೊಟ್ಬಿಟ್ಟು ಬರ್ಬೇಕಾ ಗುರು ಪೌರ್ಣಮಿಗೆ? ಇಲ್ಲ ಬೇಡ, ಬೇಕಾಗಿಲ್ಲ. ಹಾಗೆ ಬನ್ನಿ ಬರ್ಬೋದಾ? ಅವತ್ತು ನಮಸ್ಕಾರ ಮಾಡಿ ಶ್ರೀ ಕೃಷ್ಣ ಜಗದ್ಗುರು ನಮ್ಮ ಗುರು ಅಮರ ಅವರು ಕೂತ್ಕೊಳ್ಳಿ, 24 ನಿಮಿಷ ಹೃದಯಪೂರ್ವಕ ಧ್ಯಾನ ಮಾಡಿ ನಮಸ್ಕಾರ ಹೇಳ್ಬಿಟ್ಟು ಅಲ್ಲಿ ಒಂದು ತುಳಸಿ ದಳ ತಗೊಂಡು ಶ್ರೀ ಕೃಷ್ಣ ತಗೊಂಡು ಹೊರಡಿ ಅಷ್ಟೇ. ಅಲ್ಲ ಇವತ್ತು ಏನಾಯ್ತು ಗೊತ್ತಾ, ಮೆಡಿಟೇಷನ್ ಮಾಡುವಾಗ ನಾನಂದೆ ಅದು ವೀಕ್ ಡೇಸ್ ಬಂದಿದೆ ಅಲ್ಲ ಗುರು ಪೌರ್ಣಮಿ, ಸೊ ಇದು ತೆಗ್ದಿರಲ್ಲ ಅಂತ ಹೇಳಿ ಐ ವಾಸ್ ಪ್ರೇಯಿಂಗ್ ಟು ಅಮರ. ಅದಕ್ಕೆ ಯು ಡೋಂಟ್ ವರಿ, ಯು ಸ್ಪೀಕ್ ಟು ಸತೀಶ್, ಹಿ ವಿಲ್ ಗಿವ್ ದ ಪರ್ಮಿಷನ್ ಅಂತ ಹೇಳಿದ್ರು. ತುಂಬಾ ಥ್ಯಾಂಕ್ಸ್ ಅಣ್ಣ ಪರ್ಮಿಷನ್ ಕೊಟ್ಟಿದ್ದಕ್ಕೆ, ಯಾಕೆಂದ್ರೆ ನೇಮ್ ಏನು ಬಂದಿಲ್ವಲ್ಲ. I have nobody to give permission for Manavattima. It is Rishi's center, Sri Krishna's center, and Guru Amara. They are the owners. ಅಲ್ಲ ದೇ ಆರ್ ದ ಓನರ್, ಬಟ್ ಆದ್ರೆ ಅಲ್ಲಿ ಬರ್ಬೇಕಂದ್ರೆ ವೀಕ್ ಡೇಸ್ ಅಲ್ಲಿ ಕಷ್ಟ ಅಲ್ವಾ, ಅಲೋ ಮಾಡಲ್ಲ ಅಲ್ವಾ. ಅದಕ್ಕೆ ಸೊ ಈ ಗೆಟ್ ದ ಪರ್ಮಿಷನ್ ಅಂತ ಹೇಳಿದ್ರು ಅಣ್ಣ. ಸೊ ತುಂಬಾ ಥ್ಯಾಂಕ್ಸ್. ಆಯ್ತಮ್ಮ, ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಕೃಷ್ಣಾರ್ಪಣ ಮಸ್ತು. ಥ್ಯಾಂಕ್ ಯು ಪ್ರವೀಣ್. ಧನ್ಯವಾದಗಳು ಅಕ್ಕ. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಕ್ಕ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ಐ ಆಮ್ ಪ್ರಾಕ್ಟಿಸಿಂಗ್ ಫಿಸಿಕಲ್ ಸ್ಟ್ರೆಂತ್ ಅಣ್ಣ, ಐ ಆಮ್ ಗೆಟಿಂಗ್ ಸ್ಟ್ರೆಂತ್, ಬಟ್ ವೆನ್ ಇಟ್ ಕಮ್ ಟು ದ ಮೆಂಟಲ್ ಫಿಟ್ನೆಸ್ ಐ ಆಮ್ ಸ್ಟ್ರಗ್ಲಿಂಗ್ ಅಣ್ಣ, ಪ್ಲೀಸ್ ಹೆಲ್ಪ್ ಅಂತ ಕೇಳ್ತಿದಾರಣ್ಣ. Surrender to Guru Amara in totality. Recite his name whenever you can. Apart from doing dhyana for 24 minutes, always try to in your manas Amara Amara ಅಂತ ಹೇಳಿ, ಆಮೇಲೆ ವಿಶ್ವಾಮಿತ್ರ ಮಹರ್ಷಿನ ಸ್ಮರಣೆ ಮಾಡ್ಕೊಳ್ಳಿ, ರಿಕ್ವೆಸ್ಟ್ ಮಾಡ್ಕೊಳ್ಳಿ, ನಿಮ್ಗೆ ಆತ್ಮಬಲ ಮನೋಬಲ ಕೊಡಬೇಕಂತ. ಅವ್ರು ಕೊಟ್ಟಿರೋ ಮಂತ್ರವನ್ನು ಬೆಳಿಗ್ಗೆ 1008, ನೈಟ್ ಮಲ್ಕೊಳ್ಳೋಕೆ ಮುಂಚೆ 1008 ಹೇಳಿ ಮಲ್ಕೊಳ್ಳಿ. ಯು ವಿಲ್ ಗೆಟ್ ದ ಮೆಂಟಲ್ ಸ್ಟ್ರೆಂತ್. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣ ತಮಗಾದ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಂಡಿದ್ದಾರೆ ಅಣ್ಣ. ಐ ವಿಲ್ ರೀಡ್ ಔಟ್ ಅಣ್ಣ. ನಮಸ್ತೆ ಸತೀಶ್ ಅಣ್ಣ, ಐ ಹ್ಯಾಡ್ ಎ ಡ್ರೀಮ್ ವೇರ್ ಐ ಆ್ಯಂಡ್ ಅನದರ್ ಪರ್ಸನ್ ವೇರ್ ವಿಸಿಟೆಡ್ ದ ಟೆಂಪಲ್ ಟುಗೆದರ್. When we entered the temple, it was like a huge circular underground temple, and its structure resembled like a Göbekli Tepe temple in southwestern Turkey. We were greeted two more people, men and women, who were very happy to see us. The men began to explain about the temple, and the women were very happy to talk to us about the temple and its ritual. What was the significance, or what this dream says ಅಂತ ಕೇಳ್ತಾರ. It's a divine spiritual astral experience that I had up. ಅಷ್ಟೇ. ಧನ್ಯವಾದಗಳು. They have got the blessings of the divine mother. ಓಕೆ, ಧನ್ಯವಾದಗಳು. ಸತೀಶ್ ಕೆ ಅಂತ ಇದೆ, ಮಾತಾಡಿ. ಸರ್ ನನಗೆ ಕನಸಲ್ಲಿ ಒಂದು ಹಾವು ಹೆಡೆ ಎತ್ಕೊಂಡಿರೋಂಗೆ ಬಿತ್ತು ಮೊನ್ನೆ. ಅದು ಯಾಕೆ ಏನು ಅಂತ ಗೊತ್ತಾಗ್ಲಿಲ್ಲ, ಕೇಳೋಣ ಅಂತೇಳಿ ಇವಾಗ ಕೇಳ್ತಾ ಇದ್ದೀನಿ ಸರ್. Snake usually represents the Kundalini Shakti and the ಬೆಳಗಿನ ಜಾವ 5 ಗಂಟೆ ಕುಂಡಲಿನಿ ಆ ಟೈಮ್ ಜಾನಕ್ಕೆ ದಿನಾಗ್ಲೂ 4 ಗಂಟೆಗೆ ಹೇಳ್ತೀನಿ, 3 ಗಂಟೆ 4 ಗಂಟೆಗೆ ಆ ಟೈಮಲ್ಲಿ ಹಾವನ್ನ ಹೆಡೆ ಇಟ್ಕೊಂಡಿರೋಂಗೆ ಇದೇ ಫಸ್ಟ್ ಬಂದಿದ್ದಂಗೆ. ಸರಿ, ಬಂದಿದ ತಕ್ಷಣ ಇಷ್ಟ ಆಗಿ ಮೆಡಿಟೇಷನ್ ಕೂತ್ಕೊಂಡೆ. ಅದು ಒಳ್ಳೇದು. ಇಟ್ ರೆಪ್ರೆಸೆಂಟ್ಸ್ ದ ಕುಂಡಲಿನಿ ಶಕ್ತಿ, ಸ್ಪಿರಿಚುವಲ್ ಶಕ್ತಿ ಇಟ್ ಇಸ್. ಅದು ಜಾಗೃತ ಆಗಿದೆ ನಿಮ್ಮಲ್ಲಿ, ಅದು ನಿಮ್ಗೆ ಸೂಚನೆ ಕೊಟ್ಟಿದೆ ಅಷ್ಟೇ. ಥ್ಯಾಂಕ್ ಯು ಸರ್. ನಮಸ್ಕಾರ. ಧನ್ಯವಾದಗಳು ಅಣ್ಣ.
ಅಣ್ಣ ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದ್ದಣ್ಣ. ನಮಸ್ತೆ ಸತೀಶ್ ಅಣ್ಣ. ವಾಟ್ ಈಸ್ ದ ಡಿಫರೆನ್ಸ್ ಆಫ್ ಟೇಕಿಂಗ್ ದೀಕ್ಷಾ ಆಫ್ ಅ ಬೀಜ ಮಂತ್ರ, ಡೂಯಿಂಗ್ ಸಾಧನ, ಆರ್ ಓನ್ಲಿ ದ ನಾಮ ಜಪ ಅಂತ ಕೇಳ್ತಿದ್ದಣ್ಣ. ನಾಮ ಜಪ ಬಂದು ಇಟ್ ಇಸ್ ಭಕ್ತಿ ಯೋಗ. ಬೀಜ ಮಂತ್ರ ಬಂದು ದೀಕ್ಷೆ ತಗೊಂಡ್ ಮಾಡಿದ್ರೆ ಇಟ್ ಇಸ್ ಫಾರ್ ಸರ್ಟನ್ ಪರ್ಪಸ್ ಟು ಅಟೈನ್ ಸರ್ಟನ್ ಡಿಸೈರ್ ಆಫ್ ಯೂಸ್. ಓಕೆ, ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣ ಚಾಟಲ್ಲಿ ಕೇಳ್ತಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ಅವರು ನಾಳೆ ಮನವತಿ ಬರ್ತಿದಾರಂತಣ್ಣ. ಹೂವು ಹಣ್ಣು ಏನಾದರೂ ತರಬೇಕಾ ತಿಳಿಸಿ ಅಂತ ಕೇಳ್ತಿದಾರಣ್ಣ. ಅಲ್ಲ, ಅವರು ಹೆಸರು ಕೊಟ್ಟಿದ್ರೆ ಬರ್ಲಿ, ಹೆಸರು ಕೊಟ್ಟಿಲ್ಲ ಅಂದ್ರೆ ಅವ್ರು ಬರಕ್ಕಾಗಲ್ಲ. ಅದು ಅವರು ಫಸ್ಟ್ ತಿಳ್ಕೊಳ್ಳಿ. ಅವರು ಎವ್ರಿ ಥರ್ಸ್ಡೇ ಬಿಟ್ವೀನ್ 7 and 7:30 ದ ಇನ್ವೈಟ್ ಫಾರ್ ಮನೋವತಿ ಗಿವಿಂಗ್ ನೇಮ್ಸ್ ಇನ್ ದ 4 groups ಆರ್ ಪೋಸ್ಟೆಡ್. ಅದು ಎಲ್ಲರೂ ತಿಳ್ಕೊಳ್ಳಿ. ಎಲ್ಲ ಮಲ್ಬಿಡ್ತೀರಾ, ನೋಡಲ್ಲ ಗ್ರೂಪ್ನ. ಆಮೇಲೆ ಕೊನೆಯಲ್ಲಿ ಏನ್ ಮಾಡ್ತೀರಾ, ನಮಗೆ ಈ ಸ್ಯಾಟರ್ಡೆ ಬಂದು ಹೇಳ್ತೀರಾ ನಾವು ಕೊಡ್ತಾ ಇದೀವಿ, ಬನ್ನಿ ಬರ್ಬೇಕು ನಾವಂತ. ಎಷ್ಟು ಸತಿ ಹೇಳಿದ್ರೇನು ಅವರು ತಿಳ್ಕೊಳ್ಳಲ್ಲ, ನೋಡಲ್ಲ. ಸರಿ ಅಣ್ಣ, ವಿ ಸ್ಟ್ರಿಕ್ಟ್ಲಿ ಫಾಲೋ ದ ರೂಲ್ಸ್ ಅಣ್ಣ. ಧನ್ಯವಾದ. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೇವೆ. ಯಾರಿಗಾದರೂ ಪ್ರಶ್ನೆ ಇದ್ದರೆ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ. ಮಾತಾಡಿ ಅಕ್ಕ. ಅಣ್ಣ ಅವತ್ತು ಟೈಮಿಂಗ್ಸ್ ರೆಸ್ಟ್ರಿಕ್ಷನ್ಸ್ ಏನಾರ ಇದೆಯಾ ಅಣ್ಣ? ಬೈ 10 o'clock ಬರೋದು ಅಂತ, ಗುರು ಪೌರ್ಣಮಿ ದಿವಸ. ಬನ್ನಿ ಮಾ, 10 ಗಂಟೆಗೆ ಬಂದ್ಬಿಟ್ಟು ಮುಗಿಸ್ಕೊಂಡು ಜಲ್ದಿ ಹೋಗಿ ಮಾ. ಹಾ, ಒಂದ್ 12 ಗಂಟೆ 1 ಗಂಟೆಗೆ ಬರಬೇಡಿ. ಹಾ, ಅರ್ಥ ಆಯ್ತಾ? ಓಕೆ. ಓಕೆ ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಪ್ರವೀಣ್. ಅರ್ಲಿಯರ್ ಯು ಕಮ್ ಅಂಡ್ ಅರ್ಲಿಯರ್ ಯು ಲೀವ್. ಓಕೆ ಅಣ್ಣ, ಓಕೆ ಓಕೆ. ಧನ್ಯವಾದಗಳು ಅಣ್ಣ. ಅಣ್ಣ ಅವರು ಹೆಸರು ಕೊಟ್ಟಿದಾರಂತಣ್ಣ. ದೇರ್ ನೇಮ್ ಈಸ್ ಇನ್ ದ ಲಿಸ್ಟ್ ಅಣ್ಣ. ಇದ್ರೆ ಬರ್ಲಿ, ಅವರು ಏನ್ ತೊಂದ್ರೆ ಇಲ್ಲ. ಹಣ್ಣು ಕಾಯಿ ಎಲ್ಲ ಏನು ತರೋದ್ ಬೇಡ. ಅವರು ಹೃದಯವನ್ನು ಶುದ್ಧವಾಗಿ ಒಂದು ನಂಬಿಕೆಯಿಂದ ಬರ್ಲಿ ಅವರು ಅಷ್ಟೇ. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೇವೆ. ಯಾರಿಗಾದರೂ ಪ್ರಶ್ನೆ ಇದ್ದರೆ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ. ರತ್ನಾಕರಣ್ಣ, ನೀವು ಮಾತಾಡ್ತೀರಣ್ಣ. ನಮಸ್ಕಾರ ಸತೀಶ್ ಅಣ್ಣ. ನಮಸ್ಕಾರಪ್ಪ. ಒಂದು ಚಿಕ್ಕದಾಗಿ ಬರೆದೆ ಇವತ್ತು, ಅದನ್ನ ನಿಮಗೆ ಓದಬೇಕು ಅಂತ. ಒಂದು 4-5 ಲೈನ್ ಇದೆ ಅಷ್ಟೇ. ಓದಿ. ಅದೇಕೆ ಹೀಗೆ ಕೃಷ್ಣ, ಶ್ರಮ ಪಡದೆ ಹುಟ್ಟುವುವು ಅಸಂಖ್ಯಾತ ಆಲೋಚನೆಗಳು. ನಡೆಯಲು ನಿನ್ನ ಭಕ್ತಿ ಮಾರ್ಗದಲ್ಲಿ ಕಷ್ಟಪಡಬೇಕೇಕೆ ನಾ ಬೇರೂರಲು ನಿನ್ನ ನಾಮ ನನ್ನ ಮೈ ಮನಸ್ಸಿನಲ್ಲಿ. ಥ್ಯಾಂಕ್ ಯು. ಕೃಷ್ಣಾರ್ಪಣಮಸ್ತು. ಥ್ಯಾಂಕ್ ಯು ಅಮರ ಮಹರ್ಷಿ. ಧನ್ಯವಾದಗಳು ಅಣ್ಣ. ಅಕ್ಕ ಮಾತಾಡಿ ಅಕ್ಕ, ಹ್ಯಾಂಡ್ ರೈಸ್ ಮಾಡಿದ್ದೀರ. ಸ್ಮಿತಾ ಅಕ್ಕ. ಹಾ, ನಮಸ್ತೆ ಸತೀಶ್ ಅಣ್ಣ. ನಮಸ್ಕಾರಮ್ಮ, ಹೇಳಿ. ಹಾ, ನಾನು ರೀಸೆಂಟ್ಲಿ ಜಾಯ್ನ್ ಆಗಿದ್ದೇನೆ, ಒಂದು 5 ದಿನ ಆಯ್ತು, ಕಾರವಾರದಿಂದ. ನನ್ನೊಂದು ಕ್ವೆಶನ್ ಇತ್ತು. ಅಂದ್ರೆ ಈ ಜನ್ಮದಲ್ಲಿ ನಾವು ಏನೇನು ಕರ್ಮ ಮಾಡ್ತೇವೆ ಅದು ಮೊದಲೇ ಪ್ರೀ ಡಿಸೈಡೆಡ್ ಆಗಿದೆ, ಅಥವಾ ಸಪೋಸ್ ಆಗಿದ್ದಿದ್ರು ಮತ್ತೆ ನಮ್ಮ ಪುರುಷಾರ್ಥ ಅಂತ ಈ ಜನ್ಮದಲ್ಲಿ ಏನಿರ್ತದೆ ಅಂತ. ಇವಾಗ ನೀವು ಈಗ ಇರೋ ಪರಿಸ್ಥಿತಿ ಬಂದು ಬಿಕಾಸ್ ಆಫ್ ಪೂರ್ವ ಜನ್ಮ ಕರ್ಮಗಳು ಅನುಭವಿಸ್ತಾ ಇದ್ದೀರಾ. ಅದನ್ನ ಗುರು ಬಂದಿದ್ದಾರೆ, ಗುರುನ ಸಂಪಾದನೆ ಮಾಡ್ಕೊಂಡಿದ್ದೀರಾ. ಅವರು ಆ ಕರ್ಮಗಳನ್ನ ಅವ್ರು ಹೇಳಿದ ಪ್ರಕಾರ ನೀವು ಧ್ಯಾನ ಮಾಡಿ ಫಾಲೋ ಮಾಡಿದ್ರೆ ಅದು ಡಿಲೀಟ್ ಆಗ್ತದೆ. ಈಗ ಮುಂಚೆ ಫ್ಯೂಚರ್ ಅವ್ರು ಯಾವ ಕರ್ಮ ಮಾಡ್ದಿರಾ ಅವ್ರು ನೋಡ್ಕೊಂಡು ನಿಮ್ಗೆ ಈ ಜನ್ಮದಲ್ಲಿ ಮೋಕ್ಷ ಕೊಡ್ತಾರೆ.
ಸೊ ನೆಕ್ಸ್ಟ್ ಬರ್ತ್ ಅನ್ನೋದಿಲ್ಲ ನಿಮ್ಗೆ. ಅವ್ರು ಹೇಳಿದ್ದನ್ನು ಯು ಸ್ಟ್ರಿಕ್ಟ್ಲಿ ಫಾಲೋ, ಮನಸ ವಾಚ ಕಾಯ ಫಾಲೋ ಮಾಡಿದ್ರೆ, ಸಿಂಪಲ್ ಆಗಿ ಫಾಲೋ ಮಾಡಿ. 7 ವಿಷಯಗಳು. ಫಸ್ಟ್ ಗುರು ಬೇಕು, ನಿಮ್ಮ ಋಷಿ ಬೇಕು, ನಿಮ್ಮ ಮನೆ ದೇವರು. ಆಮೇಲೆ ಧ್ಯಾನ ಡೈಲಿ ಫಾರ್ 24 minutes, ಅಂಡ್ ದಾನ ಇನ್ ಕೈಂಡ್ ಡೈಲಿ ನಿಮ್ ಕೆಪಾಸಿಟಿ ಹಂಗೆ. ಅಟ್ಲೀಸ್ಟ್ ಒಂದು ಬಾಳೆಹಣ್ಣು ಕೊಡಿ, ಇಲ್ಲ ಒಂದು ಇಡ್ಲಿ ಕೊಡಿ, ಯಾರಿಗಾದ್ರು ಒಂದು ಚಪಾತಿ ಕೊಡಿ. ಆಮೇಲೆ ಇನ್ನೊಂದು ಧರ್ಮ. ಧರ್ಮ ಅಂದ್ರೆ ಏನು? ಸನಾತನ ಧರ್ಮ. ಒಳ್ಳೇದೇ ಮಾಡಿ, ಒಳ್ಳೇದೇ ನೆನೆರಿ, ಅಂಡ್ ಕೀಪ್ ಎ ಡಿವೈನ್ ಥಾಟ್ ಇನ್ ಯುವರ್ ಮೈಂಡ್. 7ನೇದು ಬಂದ್ಬಿಟ್ಟು ಗೋ ಸೇವೆ ಮಾಡಿ. ಆದಷ್ಟು ಒಂದು ಗೋವಿಗೆ ಒಂದು ಬಾಳೆಹಣ್ಣು, ಒಂದು ಚಪಾತಿನೋ, ಒಂದು ಇಡ್ಲಿಯೋ ಕೊಡಿ. ಈ ಎಲ್ಲ ಇಟ್ ಈಸ್ ಅನ್ ಆಕ್ಷನ್ ವಿಚ್ ಯು ಆರ್ ಡೂಯಿಂಗ್. ಈಚ್ ಆಕ್ಷನ್ ವೆನ್ ಯು ಡೂ, you say Sri Krishna Arpanamastu at that, because even if you're good at action, you will carry that karma. You will have to freeze the karma. Whether good or bad, your karma should become 0, then only you will get moksha. So when you do an action, you say Sri Krishna Arpanamastu. That Allah, whether it is good or bad, He will take care. So you can follow Madi. This birth itself you will go to Vaikuntha. ನಾನು ಆಲ್ರೆಡಿ ಮಾಡ್ತಾ ಇದ್ದೇನೆ ಹಾಗೆ. ಅಂದ್ರೆ ನಾವು ಡೈಲಿ ಆಕಳಿಗೆ, ನಾಯಿಗೆ ಎಲ್ಲ ಇಡ್ಲಿ ದೋಸೆ ಏನ್ ಮಾಡಿದ್ರು ಮನೆಯಲ್ಲಿ ನಾವು ಹಾಕ್ತಾ ಇದ್ದೇವೆ. ಅಂದ್ರೆ ಆಲ್ರೆಡಿ ಹಾಕ್ತಾ ಇದ್ದೆ. ಹೌದು. ಮತ್ತೆ ಇನ್ನೊಂದು ಕ್ವಶನ್ ಅಂದ್ರೆ, ಈಗ ನನ್ನ ಗುರುಗಳು ಬಂದು ಸ್ವಾಮಿ ಸಮರ್ಥ ಮಹಾರಾಜರು. ಹಾಗೆ ನಾನು ಉಪಾಸನೆ ಅಂತ ಏನ್ ನಾನು ಮಾಡ್ಲಿಲ್ಲ ಇನ್ನು ತನಕ. ಹೀಗೆ ಅಂದ್ರೆ ಫೋಟೋಗೆ ನಾವು ದೀಪ ಹಚ್ತೇವೆ, ಆರತಿ ಮಾಡ್ತೇವೆ ಅಷ್ಟೇ ಬಿಟ್ಟು ಮತ್ತೆ ವಿಶೇಷ ಏನ್ ಮಾಡ್ಲಿಲ್ಲ. ಈಗ ನಂಗೆ ಆನಂದ್ ಅವರು, ಮಾಸ್ಟರ್ ಆನಂದ್ ಅವ್ರ ಪಾಡ್ಕಾಸ್ಟ್ ಅಲ್ಲಿ ನಾನು ನಿಮ್ದು ಇದು ಪಾಡ್ಕಾಸ್ಟ್ ನೋಡ್ದೆ ಅಲ್ಲ, ಅದರಿಂದ ನಿಮ್ಗೆ ಸಂಪರ್ಕ ಮಾಡಿ ನನ್ಗೆ ಗೊತ್ತಾಯ್ತು. ಈಗ ಒಂದು 5 ದಿನ ಆಯ್ತು ಅಷ್ಟೇ. ಸೊ ಈಗ ನಾನು ಗುರು ಅಮರರಲ್ಲೇ ನಾನು ಸ್ವಾಮಿ ಸಮರ್ಥನ ನೋಡ್ತಾ ಇದ್ದೇನೆ. ಸೊ ಅದು ಸರಿಯಾಗಿದೆ ಅಲ್ಲ? ಈ ತರ ತಿಳ್ಕೊಳ್ಳಿ, ಸ್ವಾಮಿ ಸಮರ್ಥ himself has made you Guru Amara contact. ಓಕೆ 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 ಎಸ್. And Swami Samarth, he manifested himself recently as Swami Janardhan Swami Tara. Oh, I met him physically 15 years before he had come to Bangalore to one of my friends' house, Atvale anta. So myself and my friend Anand, Atvale called us, said like Janardhan Swami, who is none other than the manifestation of Swami Samarth, please come anta. Now hodi our manege Vasant Nagar nalli. Lot of people, lot of rush was there. Lot of people were standing outside. Then Atvale said, come ಅಂತ ಹೊರಗಡೆ ಕರ್ಕೊಂಡು ಹೋದ್ರೆ ಒಂದು ದೊಡ್ಡ ಬೆಡ್ರೂಮ್ ಇತ್ತು, ಒಂದು ದೊಡ್ಡ ಮಂಚ ಆಯ್ತು. ಅದ್ನಲ್ಲಿ ಸ್ವಾಮಿ ಇದು ಜನಾರ್ದನ್ ಸ್ವಾಮಿ ವಾಸ್ ಸ್ಲೀಪಿಂಗ್. ಅವರು he had closed his eyes and he had a North Indian style of attire. ನಾವು ಅವ್ರ ಪಾದ ಹತ್ರ ನಿಂತ್ಕೊಂಡ್ವಿ. Atvale was standing by the side. After a few seconds he opened his eyes and smiled at us. And he said, why you have come to take my Ashirvadam? Your Guru is already standing on your back, smiling. He is always behind you. His blessings are enough anta our bless ಮಾಡಿ. And he was Swami Samarth. ಓಕೆ, ನನಗೂ ದರ್ಶನ ಆಗ್ಬಹುದಾ ಅಂತ. ಅಲ್ಲ, ಅವ್ರು ಗೊತ್ತಿಲ್ಲ ಇವಾಗ ಇದಾರು 15 years before this incident happened. ಓಕೆ ಓಕೆ. ನನಗೆ ಕನಸಿನಲ್ಲಿ ಕಾಣಿಸ್ಕೊಂಡಿದ್ದಾರೆ ಅವರು. ಕನಸಿನಲ್ಲಿ ನನಗೆ 2 ಸಲ ಕಾಣಿಸ್ಕೊಂಡಿದ್ದಾರೆ. ಹೌದು, ಅಕ್ಕಲ್ಕೋಟ್ ಹೋಗಿ ಬನ್ನಿ. ಹೋಗಿ ಬಂದಿದ್ದೇನೆ. ಹೌದು, ಹೋಗಿ ಬಂದಿದ್ದೇನೆ ಅಕ್ಕಲ್ಕೋಟ್ ಎಲ್ಲ. ಬಿಡಿ, ಅವ್ರನ್ನೇ ಸ್ಮರಣೆ ಮಾಡಿ ಗುರು ಅಮರ ಇಬ್ರು ಒಂದೇ. ಒಂದೇ ಅಲ್ಲ. ನಮಸ್ಕಾರ, ಧನ್ಯವಾದ. ಎಲ್ಲ ನಮ್ ಭಾವನೆ ಅಷ್ಟೇ, ಆದ್ರೆ ಒಂದು ಗುರು ಬೇಕು. ಹೌದು 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 ಹೌದು. ಅದು ಹೃದಯಪೂರ್ವಕ ನಂಬಿ ಅಷ್ಟೇ, ಬೇರೆ ಏನಿಲ್ಲ. ಹೌದು, ನಂಬಿದ್ದೇನೆ. ಹೌದು. ನಮಸ್ಕಾರ ಅಮ್ಮ. ಆಯ್ತು, ನಮಸ್ಕಾರ. ಧನ್ಯವಾದಗಳು. ಸತೀಶ್ ಕೆ ಅಂತ ಇದೆ, ಮಾತಾಡೋಣ. ನಮಸ್ತೆ ನಮಸ್ತೆ ಸರ್. ತಿರುವಣ್ಣಾಮಲೆಗೆ ಹೋಗಿ ಬರ್ಬೇಕು ಅಂತ ನಾನು ಹಿಂದೆ ಹೇಳಿದ್ದೆ, ಆದ್ರೆ ಈ ಸಲ ತಿರುಪತಿಗೆ ಹೋಗಿದ್ರಿಂದ ಬರಕ್ಕಾಗ್ಲಿಲ್ಲ. ಅದಕ್ಕೆ ಈ ನೆಕ್ಸ್ಟ್ ಯಾವಾಗ ಹೋಗ್ತಿದೆ ಅಂತಂದ್ರೆ ಅವಾಗ ಬರ್ಸ್ಬೇಕು ಎಷ್ಟು, ಅದಕ್ಕೋಸ್ಕರ ನಾವು October 20th 21st ಹೋಗ್ತಾ ಇದೀವಪ್ಪ. ಸರಿ, ಬರ್ಸ್ಬೇಕಲ್ಲ, ಫೋನ್ ಮಾಡಿ ಹೇಳ್ಬೇಕಾ? ಅವರು ಪ್ರಶಾಂತ್ ಅಂತ ಇದ್ದಾರೆ ನಮ್ಮವರು, ಅವ್ರಿಗೆ ಫೋನ್ ಮಾಡಿ ನಿಮ್ಮ ಹೆಸರು ಹೇಳಿ ಅವರು ರಿಜಿಸ್ಟರ್ ಮಾಡ್ಕೊಳ್ತಾರೆ. ಥ್ಯಾಂಕ್ ಯು ಸರ್. ಧನ್ಯವಾದಗಳು. ಅಣ್ಣ, ಒಬ್ರು ಅಕ್ಕ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ. ನಮಸ್ತೆ ಸತೀಶ್ ಅಣ್ಣ,
ಅಮರವಾಣಿ ಬುಕ್ಕನ್ನು 2 ಸಲ ಓದಿದ್ದೇನೆ ಅಣ್ಣ. 2 ಸಲ ಓದಿದಾಗಲೂ ಬೇರೆ ಬೇರೆ ಡಿವೈನ್ ಎಕ್ಸ್ಪೀರಿಯನ್ಸ್ ಆಗಿದೆ ಅಣ್ಣ. ಇದೇ ರೀತಿ ಗುರು ಅಮರ್ ಅವ್ರ ಬಗ್ಗೆ ಬೇರೆ ಯಾವುದಾದ್ರೂ ಬುಕ್ ಇದೆಯಾ, ಇನ್ನೂ ತಿಳಿದುಕೊಳ್ಳೋ ಬಗ್ಗೆ ಆಸೆ ಆಗ್ತಿದೆ ಅಂತ ಕೇಳ್ತಿದಾರಣ್ಣ. ನಿಮ್ ಹೃದಯದಲ್ಲಿ ಅವ್ರು ಇದ್ದಾರೆ. ತಾತಾಗ ಒಂದ್ ಸೆಕೆಂಡ್ ಅಣ್ಣ. ನೈ ಎಸ್ ಅಣ್ಣ, ಪ್ಲೀಸ್ ಕಂಟಿನ್ಯೂ. ನಿಮ್ ಹೃದಯದಲ್ಲಿ ಅವ್ರು ಇದ್ದಾರೆ. ಈಸ್ ಇನ್ಫಿನಿಟ್ ಡಿವೈನ್ ಬುಕ್. ಅದನ್ನು ಓಪನ್ ಮಾಡಿ, ಯು ವಿಲ್ ಗೆಟ್ ಇನ್ಫಿನಿಟ್ ನಂಬರ್ ಆಫ್ ನಾಲೆಡ್ಜ್ ಅಬೌಟ್ ಹಿಮ್. ಧನ್ಯವಾದಗಳು ಅಣ್ಣ. ನಾವು ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೇವೆ. ಯಾರಿಗಾದರೂ ಪ್ರಶ್ನೆ ಇದ್ದರೆ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ. ಮಹಾಲಕ್ಷ್ಮಿ ಮಾತಾಡಿ ಅಕ್ಕ. ಅನ್ಮ್ಯೂಟ್ ಮಾಡಿ ಮಾತಾಡಿ ಅಕ್ಕ. ನಮಸ್ತೆ ಸತೀಶ್ ಅಣ್ಣ. ನಮಸ್ಕಾರ ಅಮ್ಮ. ಅಣ್ಣ ಚೆನ್ನಾಗಿದ್ದೀರಾ? ಮಹಾಲಕ್ಷ್ಮಿ ಫ್ರಮ್ ರಾಮನಗರನ. ಅಣ್ಣ ಹೇಳಿಮ್ಮ, ಏನ್ ವಿಷಯ? ಅಣ್ಣ ಇದು ಏನಂದ್ರೆ ನಮ್ಮ ಮನೆಯಲ್ಲಿ ಒಂದ್ 15 ದಿನದಿಂದ ಅಣ್ಣ ಅಡಿಗೆ ಮನೆಯಲ್ಲಿ ಗೊದ್ದಗಳು, ಅದೇ ಬ್ಲ್ಯಾಕ್ ಆಂಟ್ ದಪ್ಪದ್ ಬರುತ್ತಲ್ಲ ಅಣ್ಣ, ಅದು ಅದು ರಾತ್ರಿ 10 ಗಂಟೆಗೆ ಬರುತ್ತೆ ಅಣ್ಣ, ಬೆಳಗ್ಗೆ 4 ಗಂಟೆಗೆ ಇರಲ್ಲ. ಬಿಡಿ, ಒಳ್ಳೇದದ್ ಬರೋದದು. ಅದೇನಾದ್ರೂ ತೊಂದ್ರೆನಾ ಏನು ಅಂತ ಅದಕ್ಕೆ ನಿಮ್ಮನ್ನ ಕೇಳೋಣ ಅಂತ. ಏನು ತೊಂದ್ರೆ ಇಲ್ಲ. ಅದು ಪಾರ್ಟಿಗೆ ಅದು ಬರ್ತದೆ ಹೋಗ್ತದೆ. ನೀವ್ ಪಾರ್ಟಿಗೆ ನೀವು ಜೀವನ ನೀವ್ ಮಾಡಿ. ನೀವು ಅಣ್ಣ ಅದೇ ಏನು ಮಾಡಿಲ್ಲ ಅಣ್ಣ, ಅದಕ್ಕೆ ಏನು ನಾವು ಇದ್ ಮಾಡಿಲ್ಲ, ತೊಂದ್ರೆ ಮಾಡಿಲ್ಲ. ಬರುತ್ತೆ ಬೆಳಗ್ಗೆ ಅಷ್ಟೇ, 4 ಗಂಟೆಲಿ ನೋಡಿದ್ರೆ ಇರಲ್ಲ ಅಣ್ಣ. ಅಷ್ಟೇ ಬಿಡಿ. ಅಣ್ಣ ಅದಕ್ಕೇನೆ ಕೇಳೋಣ ಅಂತ ಮಾಡಿದೆ. ಅದು ಅವ್ರ ಜೀವನ. ಅದು ಅದಕ್ಕೇನಾದ್ರು ಸ್ವಲ್ಪ ಅಷ್ಟು ಸಕ್ಕರೆ ಹಾಕಿ. ಸಕ್ಕರೆ ಹಾಕ್ಬೋದಾ ಅಣ್ಣ? ಹಾಕಿ ನೋಡಿ. ದಾನದಲ್ಲೇ ಅದು ಚಕ್ಕಂತ ಬರ್ತಾ ಇಲ್ಲ ನನ್ಗೀಗ. ಶ್ರೇಷ್ಠವಾದ ದಾನ, ಶ್ರೇಷ್ಠವಾದ ದಾನ ಬಂದು 1000 ಕೋಟಿ ಅನ್ನದಾನ ಅಂತ ಒಂದಿದೆ. ಇದು ನಮ್ಗೆ ದೇವಿ ಹೇಳಿರೋದು. ನಾವು ಒಂದ್ಸತಿ ಶಬರಿಮಲೆಗೆ ಹೋಗುವಾಗ ಅವಾಗ ತಾಯಿ ಹೇಳಿದ್ರು ಕೇಳಿದಕ್ಕೆ, ನೀವು ಏನ್ ಮಾಡಿ, 1 ಪ್ಯಾಕೆಟ್ ರವೆ, 1 ಪ್ಯಾಕೆಟ್ ಸಕ್ಕರೆ ಎರಡನ್ನು ನಿಮ್ ಜೋಳಿಗೆನಲ್ಲಿ ಇಟ್ಕೊಳ್ಳಿ. ಅದಕ್ಕೆ ಒಂದು ಪಿನ್ ಹೋಲ್ ಮಾಡ್ಕೊಳ್ಳಿ. ನೀವು ಎಲ್ರು ಏನ್ ಮಾಡ್ತಾರೆ, ಸೆಂಟರ್ ಅಲ್ಲಿ ನಡ್ಕೊಂಡು ಹೋಗ್ತಾರೆ. ನೀವೇನ್ ಮಾಡಿ, ಒಂದು ಸೈಡ್ ನಲ್ಲಿ ನಡ್ಕೊಂಡು ಹೋಗ್ತಾ ಇರುವಾಗ ಏನಾಗ್ತದೆ, ಈ ಸಕ್ಕರೆನು ಈ ರವೆನು ಕೆಳಗಡೆ ಬೀಳ್ಕೊಂಡು ಹೋಗ್ತಿದೆ. ಆವಾಗ ಆ ಜೀವಗಳೆಲ್ಲ ಇರ್ತದಲ್ಲ, ಅದನ್ನ ತಿಂತಿದೆ. ಇದು 1000 ಕೋಟಿ ಅನ್ನದಾನ ಅಂತ ಹೆಸರು ಇದಕ್ಕೆ. ಅದು ಸಾಮಾನ್ಯವಾಗಿ ನಮ್ಗೆ ಅದು ಅನುಕೂಲ ಆಗಲ್ಲ. ಯಾಕಂದ್ರೆ ನಾವು ಸಿಟಿನಲ್ಲಿ ಇರ್ತೀವಲ್ಲ. ಈ ತರ ಯಾತ್ರೆಗೆ ಹೋಗುವಾಗ, ಈ ತರ ಶಬರಿಮಲೆಗೋ ಎಲ್ಲೋ ನಡ್ಕೊಂಡು ಹೋಗುವಾಗ ಈ ತರ ಒಂದು ಆಪರ್ಚುನಿಟಿ ಸಿಗ್ತದೆ. ಇದನ್ನ ಯೂಸ್ ಮಾಡ್ಕೊಳ್ಳಿ. ನೀವು ಇದಕ್ಕೆ ಆಚೆ ಹೋಗ್ತದಲ್ಲ, ಎಕ್ಸಿಟ್ ಆಗ್ತದಲ್ಲ, ಆ ಕಡೆ ಹಾಕಿ, ತಿನ್ಕೊಂಡು ಹಂಗೆ ಹೋಗ್ಲಿ. ಸರಿ ಅಣ್ಣ, ಆಯ್ತು ಅಣ್ಣ. ಶ್ರೀ ಕೃಷ್ಣ ಅರ್ಪಣಮಸ್ತು ಅಂತ ಹಾಕ್ಬಿಡಿ ಅಷ್ಟೇ. ಧನ್ಯವಾದಗಳು ಅಣ್ಣ. ಥ್ಯಾಂಕ್ ಯು ಅಣ್ಣ. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ಬರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದ್ರಣ್ಣ. ನಮಸ್ತೆ ಸತೀಶ್ ಅಣ್ಣ, ನಾವು ಕೆಲಸ ಮಾಡುವ ಕಂಪ್ನಿಯಲ್ಲಿ ಸ್ನೇಹಿತರು ಒಳ್ಳೆಯವರಿದ್ದಾರೆ, ಬಟ್ ಅವರು ಕೆಟ್ಟ ಚಟಗಳಿಗೆ ಗುರಿಯಾಗಿದ್ದಾರಣ್ಣ. ಕುಡಿತ ಮಾಡುವುದು ಮತ್ತು ಮಾಂಸ ತಿನ್ನುವುದು. ಇವರ ಜೊತೆ ಇರುವುದ ಪರಿಸ್ಥಿತಿ ಬಂದಿದೆ ಅಣ್ಣ ಅಂತ ಏನ್ ಮಾಡ್ಬೇಕು ಅಂತ ಕೇಳ್ತಿದಾರಣ್ಣ. ಯು ಬಿ ಅನ್ಕನ್ಸರ್ನ್ಡ್. ಅವ್ರ ಆಕ್ಟಿವಿಟೀಸ್ ಏನೇ ಇರಲಿ, ಬಟ್ ಆಫೀಸ್ ನಲ್ಲಿ ನಿಮ್ ಕೆಲಸ ಮಾಡ್ತೀರಾ, ಅವ್ರ ಕೆಲಸ ಮಾಡ್ತಾರೆ. ಆಚೆ ಹೋಗುವಾಗ ಯು ಡೋಂಟ್ ಜಾಯಿನ್ ವಿತ್ ದಮ್. ಯು ಗೋ ಟು ಯುವರ್ ಓನ್ ಹೌಸ್. ಯು ಅವಾಯ್ಡ್ ದಮ್ ಆಸ್ ಫಾರ್ ಆಸ್ ಪಾಸಿಬಲ್. ಅರ್ಥ ಆಯ್ತಾ? ಬೆಟರ್ ಟು ಬಿ ಅವೇ ವಿತ್ ದಮ್. ಇಲ್ಲ ನಿಮ್ಗೆ ಅಷ್ಟು ವಿಲ್ ಪವರ್ ಇದ್ರೆ ಅವ್ರ ಜೊತೆನಲ್ಲಿ ಹೋಗಿ ನೀವು ಸೈಲೆಂಟ್ ಆಗಿರಿ. ಅವ್ರೇನಾದ್ರು ಕುಡ್ಕೊಳ್ಳಿ, ಏನಾದ್ರು ತಿನ್ಲಿ, ನೀವು ಒಂದು ಜ್ಯೂಸ್ ತಗೊಳ್ಳಿ, ಇಲ್ಲ ಅಂದ್ರೆ ಒಂದು ಯಾವ್ದಾದ್ರು ಒಂದು
ವೆಜಿಟೇರಿಯನ್ ಐಟಮ್ ನೀವು ತಿನ್ನಿದ್ದೀವಿ. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣ ಕೇಳ್ತಿದಾರಣ್ಣ, ಗುರುಮಾತೆಯರ ಬಗ್ಗೆ ಯಾವ್ದಾದ್ರು ಬುಕ್ ಇದೆನಾ ಅಂತ ಕೇಳ್ತಿದಾರಣ್ಣ. ಇವಾಗ ಯೂಟ್ಯೂಬ್ ನಲ್ಲಿ ನ್ಯೂ ಕನ್ನಡ ಟ್ರೆಂಡಿಂಗ್ ಅಂತ ಒಂದು ಯೂಟ್ಯೂಬ್ ಚಾನಲ್. ಯೂಟ್ಯೂಬ್ ಚಾನೆಲ್ ಬಂದಿದೆಯಲ್ಲ, ಅದ್ರಲ್ಲಿ ಹಾಕಿದ್ದಾರೆ ನೋಡಿ ಗುರು ಮಾತೆದು ಪಾರ್ಟ್ 1, ಇನ್ನು ಪಾರ್ಟ್ 2 ಪಾರ್ಟ್ 3 ಬರ್ತದೆ. ಸರಿ ಅಣ್ಣ, ಧನ್ಯವಾದಗಳು. ಅವ್ರು ಹುಟ್ಟಿದ್ದು, ಅವ್ರ ಮದುವೆ ಆಗಿದ್ದು, ಅವ್ರದ್ದೊಂದು ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್ ಎಲ್ಲ ಇದೆ ನೋಡಿ. ಧನ್ಯವಾದಗಳು ಅಣ್ಣ. ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ಇನ್ ಅವರ್ ಹೋಮ್ 2 squirrel babies has came but it died within 2 days. What is the meaning ಅಂತ ಕೇಳ್ತಿದಾರಣ್ಣ. ಅದು ಏನು ಮಾಡಕ್ಕಾಗಲ್ಲ, ಅದು ವಾತಾವರಣ ಚೇಂಜ್ ಆಗಿರ್ತದೆ, ಇಲ್ಲ ಬೇರೆ ಎನಿ ರೀಸನ್ಸ್ ಇರ್ತದೆ, ಅದು ನಿಮ್ಗೆ ಏನು ಎಫೆಕ್ಟ್ ಆಗಲ್ಲ. ಕೃಷ್ಣ ಅರ್ಪಣಮಸ್ತು ಅಂತ ಹೇಳ್ಬಿಟ್ಟು ನಮಸ್ಕಾರ ಮಾಡ್ಕೊಳ್ಳಿ ಅಷ್ಟೇ. ಧನ್ಯವಾದಗಳು ಅಣ್ಣ. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೇವೆ. ಯಾರಿಗಾದರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ. ನಟರಾಜನ್ ಅಕ್ಕ ಮಾತಾಡಿ ಅಕ್ಕ. ನಟರಾಜ್ ಅಕ್ಕ ಮಾತಾಡಿ ಅಕ್ಕ. ಅನ್ಮ್ಯೂಟ್ ಮಾಡಿ ಮಾತಾಡಿ ಅಕ್ಕ. ಓಕೆ, ಅನ್ಮ್ಯೂಟ್ ಮಾಡಿ ಅಕ್ಕ. ಹಾ, ಯಾವ್ದನ್ನ ಮಾತಾಡೋದು? ಮಾತಾಡಿ ಅಕ್ಕ, ಕೇಳಿಸ್ತಿದೆ, ಮಾತಾಡಿ ಅಕ್ಕ. ಮಾತಾಡಮ್ಮ. ಇದ್ ಆಯ್ತು, ಹಾ, ಮಾತಾಡು. ಮಾತಾಡಿ. ನಮ್ಮ ಮನೆಯವರು ಡೈಲಿ ಧ್ಯಾನ ಮಾಡಾರು ಅಣ್ಣ. ನಮ್ಮ ಮನೆಯವರು 1.5 ತಿಂಗಳಾಯ್ತು ತೀರ್ಕೊಂಡು. ಅವ್ರ ಕರ್ಮ Hello. ತೀರೋಯ್ತು, ಅವರು ತೀರ್ಕೊಂಡ್ರಮ್ಮ. ಅವರು ಒಂದು ದಿನಕ್ಕೂನು ಧ್ಯಾನ ಮಾಡೋದ್ ಬಿಟ್ಟಿಲ್ಲ ಅಣ್ಣ. ಅಮ್ಮ, ಅವರು ಆ ಧ್ಯಾನದ ಫಲ ಸಿಕ್ಕೇ ಸಿಗ್ತದಮ್ಮ ಅವ್ರಿಗೆ. ಅದ್ರ ಬಗ್ಗೆ ಚಿಂತೆ ಪಡ್ಬೇಡಿ ನೀವು. ನೀವು ಅವ್ರಿಗೆ ಗುರು ಅಮರಾವ್ಗೆ ಬೇಡ್ಕೊಳ್ಳಿ, ಶ್ರೀ ಕೃಷ್ಣನ್ ಪಾದಕ್ಕೆ ಸೇರಿಸಿ ಅಂತ. ಅಷ್ಟು ಮಾತ್ರ ಒಂದು ನಿಮ್ಮ ದಿವಸಕ್ಕೂ ಮಾಡಬಲ್ಲೆ. ಇಲ್ಲ. ಅದೇ ನೀವು ಇಷ್ಟು ಮಾತ್ರ ಮಾಡಬಲ್ಲೆ ನೀವು. ಅದ್ರ ಬಗ್ಗೆ ಹೆಚ್ಚು ನೀವು ಚಿಂತೆ ಪಡಿ ಪ್ರಯೋಜನ ಇಲ್ಲ. ಆಯ್ತು, ಅವ್ರ ಕರ್ಮ ತೀರೋದ್ರು. ನೀವು ಗುರು ಅಮರಾವ್ ಬೇಡ್ಕೊಳ್ಳಿ, ಶ್ರೀ ಕೃಷ್ಣನ್ ಪಾದಕ್ಕೆ ಸೇರ್ಸ್ಕೊಳ್ಳಿ ಅಂತ. ಬರ್ತೀವಣ್ಣ ಬೆಳಗ್ಗೆನೆ. ಆಯ್ತಮ್ಮ. ಧನ್ಯವಾದಗಳು. ಕೃಷ್ಣಾರ್ಪಣ ಧನ್ಯವಾದಗಳು ಅಕ್ಕ. ಧನ್ಯವಾದಗಳು ಅಣ್ಣ. ಧನ್ಯವಾದಗಳು ಅಣ್ಣ, ಚಾಟಲ್ಲಿ ಒಬ್ರು ಅಣ್ಣ ತಮಗಾದ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಂಡಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ದೇ ಹ್ಯಾವ್ ಸೀನ್ ದ ಮೂವಿ ಓ ಗಾಡ್ ಅಣ್ಣ, ಅಂಡ್ ನೀವು ಹೇಳಿದ ಹಾಗೆ ಗುರು ಅಮರಗಳ ಜೊತೆಗೆ ನೋಡಿದ ಮೂವಿ ಅಣ್ಣ. ನಾವು ನೋಡಿದೇವಣ್ಣ ಯೂಟ್ಯೂಬಲ್ಲಿ. ದೇ ಹ್ಯಾವ್ ಟೇಕನ್ ಸಮ್ ಗುಡ್ ಮೆಸೇಜಸ್ ಫ್ರಮ್ ದಟ್ ಮೂವಿ ಅಂಡ್ ಪೋಸ್ಟೆಡ್ ಹಿಯರ್ ಅಣ್ಣ. ಇಫ್ ಯು ವಾಂಟ್ ಐ ವಿಲ್ ರೀಡ್ ಇಟ್ ಅಣ್ಣ. ಓದಿ ಪರವಾಗಿಲ್ಲ. ಲೆಟ್ ಇಟ್ ಬಿ ಯೂಸ್ಫುಲ್ ಟು ಎವ್ರಿವನ್. Okay. Let others also have the experience of it. Yes, Anna. God chosen a savior who is simple and helping nature man. God is giving us free will. God do not want to do miracles always because it creates imbalance in nature. God controls the whole in big picture, not in details. God given us a world and suffering and joyful in our choice. We should help each other if do not harm to anyone.
ಅಣ್ಣ ಒಂದು ನೋವೆಲ್ ಬೇಸ್ಡ್ ಮೂವಿ ಅಣ್ಣ. ನನ್ನ ಅನಿಸಿಕೆ ಕಾನ್ಸೆಪ್ಟ್ಗಳು ಎಲ್ಲ ಸ್ಪಿರಿಚುವಲ್ ಅವೇಕ್ನಿಂಗ್ ಆಗಿದೆ, ಇವರಿಗೆ ಮಾತ್ರ ಬರುತ್ತದೆ. ಥ್ಯಾಂಕ್ ಯು ಅಣ್ಣ ಫಾರ್ ಸಜೆಸ್ಟಿಂಗ್ ಮೂವಿ ಅಂತ ಹೇಳಿದ ಅಣ್ಣ. ಇನ್ನೊಂದು ಮಿರಾಕಲ್ ಅಂದಮೇಲೆ ಈ ಒನ್ಸ್ ಟಾಕಿಂಗ್ ವಿತ್ ಗುರು ಅಮರ ಅವ್ರು ಹೇಳಿದ್ರು, ಈ ವಿಭೂತಿ ತರೋದು, ಲಿಂಗ, ಈ ಲೋವರ್ ಸೈನ್ಸಸ್ ಎಲ್ಲ ಮಾಡ್ತಾರಲ್ಲ, ಕೈನಲ್ಲಿ ಇದು ಮಾಡೋದು, ಅದ್ ಮಾಡೋದು, ಟ್ರಾನ್ಸ್ಫರ್ ಮಾಡೋದೆಲ್ಲ, ಅದೆಲ್ಲ ಲೋವರ್ ಸೈನ್ಸ್. ಇಟ್ ಇಸ್ ನಾಟ್ ಮಿರಾಕಲ್. ಎನಿ ಮಿರಾಕಲ್ ಡನ್ ಯೂಸಿಂಗ್ ಪಂಚಭೂತ, ದಟ್ ಇಸ್ ರಿಯಲ್ ಮಿರಾಕಲ್. ಅರ್ಥ ಆಯ್ತಾರಲ್ಲ? ಏರ್, ವಾಟರ್, ಫೈರ್, ಸ್ಪೇಸ್ ಅಂಡ್ ಈಥರ್, ಈ ಪಂಚಭೂತವನ್ನು ಇಟ್ಕೊಂಡು ಅದರಿಂದ ಯಾರು ಮಿರಾಕಲ್ ಮಾಡ್ತಾರೋ ದಟ್ ಈಸ್ ರಿಯಲ್ ಮಿರಾಕಲ್. ಒಂದ್ಸತಿ ಅವ್ರು ಹೇಳಿದ್ರು, ಅವರು ಜೋಸಫ್ ಅಂತ ಇಬ್ರು ಅವ್ರ ಕಾರ್ನಲ್ಲಿ ಚಿಕ್ಕಬಳ್ಳಾಪುರ್ಗೆ ಹೋಗ್ತಾ ಇದ್ರು. ಸ್ವಲ್ಪ ದೂರ ಹೋದ್ಮೇಲೆ ಒಂದು ಚಿಕ್ಕ ಹಿಲ್ ಇತ್ತು. ಜೋಸಫ್ ಹೇಳಿದ್ರು, ಸರ್ ಲೆಟ್ ಅಸ್ ಗೋ ಆನ್ ದ ಟಾಪ್ ಆಫ್ ದ ಹಿಲ್ ಅಂತ. ಓಕೆ ಅಂತ ಇವರಿಬ್ರು ಹೋದ್ರು. ಆ ಟಾಪ್ ಆಫ್ ದ ಹಿಲ್ ಮೇಲೆ ನಿಂತ್ಕೊಂಡು ಅವಾಗ ಜೋಸಫ್ ರಿಕ್ವೆಸ್ಟೆಡ್ ಅಮರ ಟು ಬ್ರಿಂಗ್ ರೈನ್. ಅವ್ರು ಸ್ಮೈಲ್ ಮಾಡ್ಬಿಟ್ಟು 2 ಕೈ ತೆಗೆದ್ಬಿಟ್ಟು ಹಿಂಗೆ ವೆಲ್ಕಮ್ ಮಾಡಿದ್ರು ಮೇಲಿಂದ. ಆವಾಗ ಸ್ಕೈ ವಾಸ್ ವೆರಿ ಕ್ಲಿಯರ್, ಇಟ್ ವಾಸ್ ಬ್ಲೂಯಿಶ್. ಸಡನ್ಲಿ 5 ಮಿನಿಟ್ಸ್, ಒಂದು 7 ಮಿನಿಟ್ಸ್ ಆದ್ಮೇಲೆ ಎ ಬ್ಲ್ಯಾಕ್ ಕ್ಲೌಡ್ hovered over the hill and rain started falling and they both got drenched. ಆಮೇಲೆ ಜೋಸೆಫ್ ಸರ್ ಥ್ಯಾಂಕ್ ಯು ಅಂತ ಇಬ್ರು ಹೇಳಿದ್ರು. ಆ ಹಿಲ್ ಬಿಟ್ಟು ಕೆಳಗಡೆ ಬಂದ್ರೆ there was not even a drop of water. Near the car also there was not a drop of water. So that is real miracle. That is. ಧನ್ಯವಾದಗಳು. That person Joseph was Saint Peter, one of the 12 disciples of Jesus Christ. ಧನ್ಯವಾದ. ಅಣ್ಣ ಒಬ್ರು ಅಣ್ಣ ತಮಗಾದ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಂಡಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ. ವೆನ್ ಐ ವಾಸ್ ರೀಡಿಂಗ್ ಅಮರವಾಣಿ ಬುಕ್, while reading one of the page of the book where it mentioned soul is covered by koshas with each respective locus while entering to the earth. I felt that experience, Satishana, where some people were covering some kind of layer around me while coming to earth. I felt this experience while reading Amarvani book ಅಂತ ಹೇಳ್ಬರ್ತಾರೆ. It is a practical experience. The reality he has experienced. ಒಳ್ಳೆದಲ್ವಾ ಅದು? ಹೌದು. ಧನ್ಯವಾದಗಳು ಅಣ್ಣ. ಒಬ್ಬರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಾರಣ್ಣ. ಹಲಸೂರು ಸೋಮೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ನಾವು ಎಲ್ಲಿ ಕೂತು ಧ್ಯಾನ ಮಾಡಬೇಕು, ಸ್ಥಳ ತಿಳಿಸಿ ಅಂತ ಕೇಳ್ತಿದಾರಣ್ಣ. ಅವರು ಸೋಮೇಶ್ವರ ದೇವಸ್ಥಾನ ಎಂಟರ್ ಆದಂತ ರೈಟ್ ಸೈಡ್ ನಲ್ಲಿ ಕಾಮಾಕ್ಷಮ್ಮ ದೇವಸ್ಥಾನ ಇದೆ. ಆ ತಾಯಿ ಹತ್ರ ಹೋಗಿ ಆ ತಾಯಿನ ನಮಸ್ಕಾರ ಮಾಡ್ಕೊಂಡು ಆ ತಾಯಿಗೆ ರೈಟ್ ಸೈಡ್ ಆ ಸ್ಟೆಪ್ಸ್ ನಲ್ಲಿ ಕೂತ್ಕೊಂಡು ಧ್ಯಾನ ಮಾಡಿ. ಧನ್ಯವಾದಗಳು. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೇವೆ. ಯಾರಿಗಾದ್ರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ. ಯಾರಿಗಾದ್ರೂ ಪ್ರಶ್ನೆಗಳಿದ್ದರೆ ದಯವಿಟ್ಟು ಪೋಸ್ಟ್ ಮಾಡಿ. ಅಣ್ಣ we wait for 2 minutes ಅಣ್ಣ.
ವರುಣಣ್ಣ ಮಾತಾಡಿ ಅಣ್ಣ. Satish sir, ಹೇಳಿ ವರುಣ್. sir, can I also accompany you to Tiruvannamalai on 22nd of October? Is it okay if I can come with you, sir? Yeah, definitely. Everyone are welcome. You contact Prashant and give your name and get registered. Okay, thank you, sir. ನಮಸ್ಕಾರ. ಯಾರಿಗಾದ್ರೂ ಪ್ರಶ್ನೆ ಇದ್ದರೆ ದಯವಿಟ್ಟು ಪೋಸ್ಟ್ ಮಾಡಿ. ಅಣ್ಣ ಇದು ಎಸ್ ಅಣ್ಣ. ಇನ್ನೊಂದು ಇದು August 2nd ಮೈಸೂರು ಸತ್ಸಂಗ ನಡೀತಿದೆ. Those who are near Mysore, in Mysore and around Mysore, please join. ಅದರದ್ದು ಇನ್ವೈಟ್ ಲೊಕೇಶನ್ ಕಳಿಸ್ತೀವಿ ನಾಳೆ. ದಯವಿಟ್ಟು ಎಲ್ಲರೂ ಬನ್ನಿ and participate in the divine spiritual satsang. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಕ್ಕ ಬರ್ಕೊಂಡಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ. ಐ ಸಾ ಮೂವಿ, ಓ ಮೈ ಗಾಡ್, ಓ ಗಾಡ್ ಮೂವಿ. ಐ ಕಾಂಟ್ ಡಿಸ್ಕ್ರೈಬ್ in words. Right now, my situation is like that because in my real life, there is a divinity, but I can't tell to no one. They are secretly worshipping. That is the principle Vasishtha Maharishi has given, which he followed and became Brahma Rishi. Secret and sacred. Spiritualism is to be kept secret and followed sacredly. And enjoy the bliss ananda within yourself. That is real spiritualism. ಧನ್ಯವಾದಗಳು. Publicity is not necessary. Okay. ಧನ್ಯವಾದಗಳು ಅಣ್ಣ. ಸುಜಾತ ಅಕ್ಕ ಮಾತಾಡಿ ಅಕ್ಕ. ಸರ್, ನಮಸ್ತೆ. ಹಲೋ, ನಮಸ್ತೆ ಅಮ್ಮ. ನಮಸ್ತೆ. ನಮಸ್ತೆ, ಹೇಳಿ. ಅದೇನಿಲ್ಲ ಸರ್, ನಮ್ದು ಮಗಳದು ಮದ್ವೆ ಮಾಡ್ಬೇಕಂತ ಇದ್ವಿ. ಅವ್ರು ಧ್ಯಾನ ಕುಟುಂಬ ಹಿಂಗೆ ಆಧ್ಯಾತ್ಮಿಕದ ಇರ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಗುರುಜಿ? ಅವರು ಈ ಗುರು ಅಮರ ಅವ್ರನ್ನ ಗುರುವಾಗಿ ಸ್ವೀಕರಿಸಿ ಧ್ಯಾನ ಮಾಡಿಸಿ 24 ನಿಮಿಷ ಗುರು ಅಮರ ಅವ್ರ ಹೆಸರು ಇಟ್ಕೊಂಡು ಅಮರ ಅಮರ ಅಂತ ಹೇಳಿಸ್ಲಿ ಅವರು. ಆಮೇಲೆ ಬೆಳಗ್ಗೆ ಹೊತ್ತು ಸ್ನಾನ ಮಾಡ್ಬಿಟ್ಟು. ಎಲ್ಲಿರೋದು ನೀವು? ನಾವಿಲ್ಲೇ ಬೆಂಗಳೂರಲ್ಲೇ ಇರೋದು. ಬೆಂಗಳೂರಲ್ಲಿ ಮಾಡಿ. ಏನ್ ರಾಶಿ ನಿಮ್ಮ ಮಗಳದು? ಮಗಳದು ಜ್ಯೇಷ್ಠ ನಕ್ಷತ್ರ, ವೃಶ್ಚಿಕ ರಾಶಿ. ಏನ್ ತೊಂದ್ರೆ ಇಲ್ಲ. ಅವರು ಬೆಳಗ್ಗೆ ಹತ್ತಿರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಈ ಅರಳಿ ಮರ ಇರ್ತದಲ್ಲ, ಅದಕ್ಕೆ ಡೈಲಿ ಬೆಳಗ್ಗೆ ಸ್ನಾನ ಮಾಡ್ಬಿಟ್ಟು ಬೆಳಗ್ಗೆ ಹೊತ್ತು 21 ಸತಿ ಪ್ರದಕ್ಷಿಣೆ ಮಾಡ್ಲಿ. ಈ ಶ್ಲೋಕವನ್ನು ಹೇಳ್ಕೊಂಡು, ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣು ರೂಪಾಯ, ಅಗ್ರತೋ ಶಿವರೂಪಾಯ, ವೃಕ್ಷರಾಜಾಯ ನಮೋಸ್ತುತೆ ಅಂತ 21 ಸುತ್ತಿ ನಮಸ್ಕಾರ ಮಾಡ್ಕೊಳ್ಳಿ. ಆಮೇಲೆ ಬುಧವಾರ ಏನ್ ಮಾಡಿ, ಈ ನಮ್ಮ ಗಣೇಶನ್ಗೆ ಹೋಗಿ 21 ಗರಿಕೆ ಚೆನ್ನಾಗಿರೋ ತಗೊಳ್ಳಿ, 21 ಸತಿ ಪ್ರದಕ್ಷಿಣೆ ಮಾಡ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ಅವ್ರನ್ನ ಬೇಡ್ಕೊಳ್ಳಿ. ಈ ತರ ನನ್ನ ಆಬ್ಸ್ಟಿಕಲ್ಸ್, ನಂದು ಹರ್ಡಲ್ಸ್, ನನ್ನ ಮದುವೆ ದಯವಿಟ್ಟು ತೆಗಿಸು ಅಂತ ಹೇಳಿ ಈ ಮಂತ್ರವನ್ನು ಹೇಳ್ಬೇಕು. ಓಂ ಗಣೇಶಾಯ ನಮಃ ದೂರ್ವ ಪತ್ರ ಸಮರ್ಪಯಾಮಿ ಅಂತ. ಆಮೇಲೆ ಟ್ಯೂಸ್ಡೇಸ್ ಅಂಡ್ ಫ್ರೈಡೇಸ್ ಹಸುಗೆ ಏನಾದ್ರೂ ಒಂದು ಬಾಳೆಹಣ್ಣು, ಚಪಾತಿನೋ, ಇಡ್ಲಿ 2 ಕೈನಲ್ಲಿ ಕೊಟ್ಟು ಪ್ರದಕ್ಷಿಣೆ ಮಾಡಿ ಹಿಂದ್ಗಡೆ ಬಾಲವನಂತ ನಮಸ್ಕಾರ ಮಾಡ್ಕೊಳ್ಳಿ. ಆ ಮಹಾಲಕ್ಷ್ಮಿ ತಾಯಿನ ಹೃದಯಪೂರ್ವಕ ಬೇಡ್ಕೊಳ್ಳಿ. ಈ ತರ 3 ವಿಷಯ ಮಾಡ್ಬಿಟ್ಟು ಆಮೇಲೆ ಡೈಲಿ ವಿಷ್ಣು ಸಹಸ್ರನಾಮವನ್ನು ಶ್ರವಣ ಮಾಡಿ ಕೇಳಿ ಅಷ್ಟೇ. ಪಾರಾಯಣ ಮಾಡೋದು ಬೇಡ, ಯಾಕಂದ್ರೆ ಸಂಸ್ಕೃತ ವರ್ಡ್ಸ್ ಉಚ್ಚಾರಣೆ ತಪ್ಪಿರ್ತದೆ. ನಿಮ್ ಯೂಟ್ಯೂಬ್ ನಲ್ಲಿ ಸ್ಮಿತಾ ಅಂಡ್ ಸಿಂಧು ಅಂತ ಇದ್ದಾರೆ, ಅವ್ರದ್ದು ತುಂಬಾ ಚೆನ್ನಾಗಿದೆ. ಆ ಒಂದು ವಿಷ್ಣು ಸಹಸ್ರನಾಮವನ್ನು
ಹೃದಯಪೂರ್ವಕ ಭಕ್ತಿಯಿಂದ ಆ ಶ್ರೀಕೃಷ್ಣವನ್ನು ಅವ್ರ ಹೃದಯದಲ್ಲಿ ಇಟ್ಕೊಂಡು ಆ ಕಮಲಪಾದವನ್ನು ಮಾಡ್ಬಿಟ್ಟು ಶ್ರೀಕೃಷ್ಣ ಅರ್ಪಣ ಕೈ ಮುಗಿದ್ಬಿಡಿ, ಎಲ್ಲ ನೋಡ್ಕೊಳ್ತಾನೆ. ಇಷ್ಟು ಮಾಡ್ಲಿ, ಧನ್ಯವಾದ. ಖಂಡಿತ ಒಳ್ಳೇದಾಗ್ತದಮ್ಮ. ನಂಬಿಕೆಯಿಂದ ಹೃದಯಪೂರ್ವಕ ಮಾಡಿ, ಖಂಡಿತ ಮದುವೆ ಆಗ್ತದೆ ಅವ್ರಿಗೆ. ಓಕೆ, ಧನ್ಯವಾದ. ನಮಸ್ಕಾರ. ಧನ್ಯವಾದಗಳು ಅಣ್ಣ. ಮಹಾಲಕ್ಷ್ಮಿ ಅಕ್ಕ ಮಾತಾಡಿ ಅಕ್ಕ. ಅಣ್ಣ ನಮಸ್ತೆ ಅಣ್ಣ. ಅಣ್ಣ ಇದು ನಾವು ಈಗ ಭಾಗವತದಲ್ಲಿ ಕೃಷ್ಣ ಪರಬ್ರಹ್ಮ ಸ್ವರೂಪ ಅಂತ ಕೊಟ್ಟಿದಾರಲ್ವಣ್ಣ, ಹಾಗಾದ್ರೆ ನಾವು ಏನಕ್ಕೆ ವಿಷ್ಣುವಿನ ಅವತಾರ ಅಂತ ಹೇಳ್ತೀವಣ್ಣ? ನೋಡಿ, ಇದನ್ನ ಅರ್ಥ ಮಾಡ್ಕೋಬೇಕಂದ್ರೆ ನೀವು ಇನ್ನೂ ಸ್ವಲ್ಪ ಸ್ಪಿರಿಚುವಲ್ ಸ್ಕೂಲ್ನಲ್ಲಿ ಪಾಸ್ ಆಗಿ ಮೇಲೆ ಹೋಗ್ಬೇಕು. ಆ ಗ್ರಾಜುಯೇಷನ್ ಬರ್ತಿರಲ್ಲ, ಆವಾಗ ನಿಮ್ಗೆ ಇದು ಅರ್ಥ ಆಗ್ತದೆ. ಆಯ್ತಾ? ಸರಿ ಅಣ್ಣ, ಥ್ಯಾಂಕ್ ಯು ಅಣ್ಣ. ಶ್ರೀಕೃಷ್ಣನೇ ಭಗವದ್ಗೀತೆನಲ್ಲಿ ಹೇಳ್ತಾನೆ, ನಾನೇ ಪರಬ್ರಹ್ಮ ಸ್ವರೂಪ ಅಂತಾನೆ. ಬೇರೆ ಯಾವ ಅವತಾರದಲ್ಲಿ ಅವ್ರು ಹೇಳಲ್ಲ ಆ ತರ. ಆಯ್ತಾ? ಸೊ ಶ್ರೀಕೃಷ್ಣಂದು 8ನೇ ಅವತಾರ, ಆದ್ರೂ ಪರಬ್ರಹ್ಮ ಸ್ವರೂಪವಾಗಿ 8ನೇ ಅವತಾರ ತಗೊಂಡು ಅವ್ರು ಬರ್ತಾರೆ. ಅವರು ಇದು ನಿಜವಾಗ ಅರ್ಥ. ಥ್ಯಾಂಕ್ ಯು ಅಣ್ಣ. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಕ್ಕ ಚಾಟಲ್ಲಿ ಪ್ರಶ್ನೆ ಕೇಳ್ತಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ವೆನ್ ಡಿಡ್ ಗೋಲೋಕ ಗಾಟ್ ಕ್ರಿಯೇಟೆಡ್ ಅಂತ ಕೇಳ್ತಾರಣ್ಣ. It's $1 million question. When did he come to this earth from Parabrahma Loka? Let him answer that. I'll answer this question. Hello, Praveen. Yes, ಅಣ್ಣ. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಗ್ರಾಟಿಟ್ಯೂಡ್ ಹೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ಒಬ್ರು ಗ್ರಾಟಿಟ್ಯೂಡ್ ಹೇಳ್ತಿದಾರಣ್ಣ. I have read Amarvani book. After reading the book, I got tears in my eyes. It is wonderful spiritual book. Thank you ಅಣ್ಣ ಅಂತ ಬರ್ಕೊಂಡಿದ್ದಾರಣ್ಣ. ಶ್ರೀಕೃಷ್ಣ ಅರ್ಪಣಮಸ್ತು. ನಾವು ಒಂದ್ಸತಿ ಕೇಳಿದ್ವಿ ಅವ್ರ ಹತ್ರ. ಅವ್ರು ಹೇಳಿದ್ರು, ರಿಷೀಸ್ ಪರ್ಮಿಟೆಡ್ ಮೀ ಟು ಟೆಲ್ ಯು ಓನ್ಲಿ ದಿಸ್ ಮಚ್. ಅಂದ್ರೆ only 10% of what he has done as Amara is revealed to us. 90% is kept secret. ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಹೌದು. He did not reveal it. He said, this is enough for you. ಹೌದಣ್ಣ. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಕ್ಕ ತಮಗಾದ ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ಇವತ್ತು ಬೆಳಗಿನ ಜಾವ ಆಫ್ಟರ್ ಸಪ್ತಋಷಿ ಧ್ಯಾನ ಮಾಡಿದ್ಮೇಲೆ ಇನ್ ದೇರ್ ಡ್ರೀಮ್ ಒಬ್ರು ಸಾಧು ಬಂದ್ರಂತಣ. ಸಾಧು ಬಂದ್ಬಿಟ್ಟು ಒಂದು ಗಿಡದ ಕೆಳಗೆ ಕೂತಿದ್ರಂತಣ. ಇವರು ಎದ್ದು ಹೋಗಿ ಅವರಿಗೆ ನಮಸ್ಕಾರ ಮಾಡಿದಾರಣ್ಣ. ವೆನ್ ದೇ ಟರ್ನ್ ಅಂಡ್ ಲುಕ್ ಎಟ್ ದೇರ್ ಐಸ್, ಶಿ ಫೆಲ್ಟ್ ಅನ್ಕಾನ್ಸಿಯಸ್ ಅಣ್ಣ ಇನ್ ಡ್ರೀಮ್. ವಾಟ್ ಈಸ್ ದ ಮೀನಿಂಗ್ ಅಂತ ಕೇಳ್ತಾರಣ್ಣ. ಒಳ್ಳೇದು. ಅವರ ಒಂದು ಎನರ್ಜಿ ಅಷ್ಟು ಪವರ್ಫುಲ್ ಆಗಿತ್ತು, ಕರೆಯಲ್ಲಿ ತಡ್ಕೊಳಕ್ ಆಗಿಲ್ಲ. ಬಟ್ ಎನಿವೇ, ಶಿ ಇಸ್ ಬೀನ್ ಬ್ಲೆಸ್ಡ್ ಬೈ ದಟ್ ಹೋಲಿ ಪರ್ಸನಾಲಿಟಿ. ಇಟ್ ಇಸ್ ಎ ಗುಡ್ ಸ್ಪಿರಿಚುವಲ್ ಡಿವೈನ್ ಎಕ್ಸ್ಪೀರಿಯನ್ಸ್. ಧನ್ಯವಾದ. ನಾವೀಗ ಗ್ಯಾಲರಿ ಮುಂದೆ ಹೋಗ್ತಾ ಇದ್ದೇವೆ. ಯಾರಿಗಾದರೂ ಪ್ರಶ್ನೆ ಇದ್ದರೆ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ. ಅಣ್ಣ ಯಾವ ಪ್ರಶ್ನೆಗಳು ಇಲ್ಲ ಅಣ್ಣ. ಕ್ಯಾನ್ ಯು ಕ್ಲೋಸ್ ಟುಡೇ? ಕಾಲ್ ಇಟ್ ಟುಡೇ. ಶ್ರೀ ಕೃಷ್ಣ ಅರ್ಪಣಮಸ್ತು. ಎಲ್ಲರಿಗೂ ನಮಸ್ಕಾರ. ಧನ್ಯವಾದಗಳು. ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಕೃಷ್ಣಾರ್ಪಣಮಸ್ತು.
ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀಕೃಷ್ಣಾರ್ಪಣಮಸ್ತು. ಶಿವಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣಮಸ್ತು.